ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳಲು ಹೇಳಲು ಕೊಟ್ಟಂತ ಮಹಾಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನು ತಿಳಿಯಪಡಿಸಿ, ನಿಮ್ಮ ಆಲೋಚನೆ, ನಿಮ್ಮ ಪ್ರಣಾಳಿಕೆಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಿಮ್ಮ ಶ್ರೇಷ್ಠತೆಯನ್ನು ತಿಳಿದು ನಿಮಗೋಸ್ಕರ ಜೀವಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ಕಾಪಾಡಿ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ಇನ್ನು ಮುಂದೆ ಕರ್ತನೆ, ನೀವೇ ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪವಿತ್ರವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ದಿನದಲ್ಲಿ ಒಂದೊಳ್ಳೆ ಸಂಗತಿಯನ್ನ ನಾವು ಧ್ಯಾನಿಸೋದಕ್ಕೆ ಸಿದ್ಧರಾಗೋಣ. ಮನುಷ್ಯನ ಜೀವನವನ್ನು ದೇವರು ಉಂಟು ಮಾಡಿದಾಗ ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಆದಾಮನನ್ನ ಸೃಷ್ಟಿಸಿದನು ಎಂಬುದಾಗಿ ನಾವು ಆದಿಕಾಂಡದಲ್ಲಿ ಓದುತ್ತೇವೆ. ಆದರೆ ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಂತ ಮನುಷ್ಯನು ಆದಾಮನಾದರೆ, ಆದಾಮನ ನಂತರ ಹುಟ್ಟಿದಂತ ಮನುಷ್ಯ ಕಾಯಿನನು. ಯಾಕೆ ದೇವರು ಆದಾಮನನ್ನ ಹುಟ್ಟಿಸಿದರು ಅಂತಂದ್ರೆ, ನೀವು ಭೂಮಿಯನ್ನು ತುಂಬಿಸಿ ನನಗೆ ಮಹಿಮೆಯನ್ನ ತರಬೇಕೆಂಬಂತ ಉದ್ದೇಶದಿಂದ. ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ದೇವರ ಆಲೋಚನೆಗಳನ್ನು ತಿಳಿದುಕೊಂಡು ದೇವರಿಗೋಸ್ಕರ ಬದುಕುವಂತ ಒಂದು ಕುಟುಂಬ ದೇವರು ಬೇಕು ಅಂತಂದುಕೊಂಡೇ ಆದಾಮನನ್ನು ದೇವರು ಉಂಟು ಮಾಡಿದರು. ಆದರೆ ಆದಾಮನು ಹಣ್ಣನ್ನು ತಿಂದ, ಪಾಪ ಮಾಡಿದ. ನಂತರ ಕಾಯಿನನು ಬಂದಾಗ ಕಾಯಿನನು ತಮ್ಮನ ಮೇಲೆ ಕಕ್ಷೆಯನ್ನ ಹುಟ್ಟಿಸಿಕೊಂಡು, ತಮ್ಮನ ಮೇಲೆ ಕೋಪವನ್ನ ಹುಟ್ಟಿಸಿಕೊಂಡು ಅವನ ಪ್ರಾಣವನ್ನ ತೆಗೆಯುವಷ್ಟರ ಮಟ್ಟಿಗೆ ಅವನ ಮೇಲೆ ಸಿಟ್ಟುಗೊಂಡನು. ಅವನ ಪ್ರಾಣವನ್ನ ತೆಗೆದ. ಪ್ರಾಣವನ್ನ ಕಳೆದ ಮೇಲೆ ದೇವರ ಆತನಿಗೆ ಶಾಪವನ್ನ ಕೊಟ್ಟಿರುವಂತದ್ದನ್ನ ನಾವು ನೋಡಬಹುದು. ನಂತರ ಮನುಷ್ಯನ ಚರಿತ್ರೆನ ನಾವು ನೋಡುವಾಗ ಪ್ರೇರೆ, ಈ ಮನುಷ್ಯನ ಜೀವನ ಚರಿತ್ರೆಯಲ್ಲಿ ದೇವರು ಯಾವ ಪ್ರಣಾಳಿಕೆ, ಯಾವ ಉದ್ದೇಶವಾದ್ರೆ ಇಟ್ಟುಕೊಂಡು ಮನುಷ್ಯರನ್ನ ಉಂಟು ಮಾಡಿದರೋ ಆ ಪ್ರಣಾಳಿಕೆ ನೆರವೇರುವಂತ ಪರಿಸ್ಥಿತಿ ಬಹಳ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು ಅಂತಂದ್ರೆ, ದೇವರು ಹುಡುಕಬೇಕಾಗಿರುವಂತ ಪರಿಸ್ಥಿತಿ ಬಂತು. ಭೂಮಿಯಲ್ಲಿ ನೀತಿವಂತರು ಯಾರೆಂದು ದೇವರು ಹುಡುಕುವಾಗ ಆ ಹುಡುಕುವ ಕ್ರಮದಲ್ಲಿ ಕಾಣುತ್ತಿರುವಂತವರಲ್ಲಿ ಒಂದು ನೋಹನು ಕಾಣಿಸಿದನು, ಒಂದು ಹಾನೋಕನು ಕಾಣಿಸಿದನು, ಒಂದು ಅಬ್ರಹಾಮನು ಕಾಣಿಸಿದನೆ ವಿನಃ ಬೇರೆ ಯಾರು ಕಾಣಿಸಿಲ್ಲ. ತುಂಬಾ ಭೂಮಿಯಲ್ಲಿ ಅಷ್ಟು ಜನ ಮನುಷ್ಯರು ಹುಟ್ಟು ಬೆಳೆದು ಪಟ್ಟಣಗಳನ್ನ ಮಾಡಿಕೊಂಡಿದ್ದಾರೆ, ರಾಜ್ಯಗಳನ್ನ ಕಟ್ಟುಕೊಂಡಿದ್ದಾರೆ, ಆಸ್ತಿಯನ್ನ ಸಂಪಾದನೆ ಮಾಡ್ತಿದ್ದಾರೆ, ಎಲ್ಲವನ್ನ ಮಾಡ್ತಿದ್ದಾರೆ. ಆದ್ರೆ ದೇವರದು ಒಂದು ಪ್ರಣಾಳಿಕೆ ಇದೆ. ಆ ಪ್ರಣಾಳಿಕೆಯಲ್ಲಿ ಏನಂತಂದ್ರೆ, ನೀವು ನನಗೆ ಮಹಿಮೆಯನ್ನ ತರುವಂತ ಕೆಲಸ, ನನಗೆ ಯೋಗ್ಯಕರವಾದಂತ ಕೆಲಸಗಳನ್ನ ನೀವು ಮಾಡಬೇಕೆಂಬುದಾಗಿ ದೇವರು ಯಾವ ಉದ್ದೇಶಕ್ಕಾಗಿ ದೇವರು ಹುಟ್ಟಿಸಿದಾರೋ ಅದನ್ನ ಮರ್ತು ಬಿಟ್ಟಿದ್ದಾರೆ. ಅಲ್ಲಿಗೆ ನಿಂತೋಯ್ತಾ ಅಂತಂದ್ರೆ ಇಲ್ಲ ಪ್ರೇಯರ್. ಹಳೆ ಒಡಂಬಡಿಕೆಗೆ ನಿಂತಿಲ್ಲ, ಅದು ಹೊಸ ಒಡಂಬಡಿಕೆಗೂ ಕೂಡ ಬಂದಿದೆ. ಅಂದ್ರೆ ಇವತ್ತಿಗೂ ಕೂಡ ಈ ಮಾತುಗಳನ್ನ ಕೇಳ್ತಿರುವಂತ ನಾವು ಕೂಡ ಪ್ರೇರೆ, ದೇವರಿಗೆ ಮಹಿಮೆಯನ್ನ ತರುವಂತ ಕೆಲಸಗಳನ್ನ ನಾವು ನಮ್ಮ ಜೀವನಗಳಿಂದ ನಾವು ಮಾಡ್ಲಿಕ್ಕೆ ಆಗ್ತಿದ್ಯಾ? ದೇವರಿಗೆ ಮಹಿಮೆ ಅಂತಂದ್ರೆ ಹೇಗೆ? ದೇವರಿಗೆ ಮಹಿಮೆ ತರುವ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ಹೇಗೆ ನಾವು ತರಲಿಕ್ಕೆ ಸಾಧ್ಯ? ಹೇಗೆ ಅಂತಂದ್ರೆ, ನಮ್ಮ ನುಡಿಯಿಂದಾಗಲಿ, ನಮ್ಮ ನಡೆಯಿಂದಾಗಲಿ, ನಮ್ಮ ಪ್ರತಿಯೊಂದು ಹಾವಭಾವಗಳಿಂದಾಗಲಿ ಪ್ರಿಯರೇ, ನಾವು ದೇವರನ್ನ ಮಹಿಮೆ ಪಡಿಸುವಂತವರಾಗಿರಬೇಕು. ದೇವರನ್ನು ನಮ್ಮ ಕ್ರಿಯೆಗಳಿಂದ ತೋರಿಸುವಂತವರಾಗಿರಬೇಕು. ಇದು ದೇವರನ್ನು ಮಹಿಮೆ ಪಡಿಸುವಂಥದ್ದು. ಆದರೆ ದೇವರನ್ನು ನಿಜವಾಗ್ಲೂ ನಾವು ಮಹಿಮೆ ಪಡಿಸುತ್ತಿದ್ದೇವೆ ಅಂತಂದ್ರೆ, ಮಹಿಮೆ ಪಡಿಸುವಂತ ಮನಸ್ಸು ನಮಗಿದ್ದಾಗ್ಯೂ ಕೂಡ ಮಹಿಮೆ ಪಡಿಸುವಂತ ಪರಿಸ್ಥಿತಿಗಳು ನಮಗಿರೋದಿಲ್ಲ. ಅರ್ಥ ಆಗ್ತಿದ್ಯಾ? ಮಹಿಮೆ ಪಡಿಸುವ ಮನಸ್ಸು ನಮಗಿದ್ದರೂ ಕೂಡ ಆ ಪರಿಸ್ಥಿತಿಗಳು ನಮ್ಮನ್ನ
ದೇವರನ್ನ ಮಹಿಮೆ ಪಡಿಸುವಂತ ಆ ಸ್ಥಿತಿ, ಆ ಮನಸ್ಸೇನಾದ್ರೂ ಅದನ್ನ ಕೊಂದು ಬಿಡುತ್ತೆ. ನಾವು ದೇವರನ್ನ ಮಹಿಮೆ ಪಡಿಸೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳನ್ನು ನೋಡಿ ಪರಿಸ್ಥಿತಿಗಳಿಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಹಾಗಾಗಿ ನಾವು ದೇವರನ್ನ ಮಹಿಮೆ ಪಡಿಸುವುದನ್ನ ನಿಲ್ಲಿಸ್ಬಿಡ್ತೇವೆ. ಯೇಸು ಕ್ರಿಸ್ತರವರು ತನ್ನ ಜೀವನದ ಅಂತ್ಯ ಇನ್ನೇನು ಯೇಸು ಕ್ರಿಸ್ತರು ಭೂಮಿಯನ್ನ ಬಿಡಬೇಕಾಗಿರುವಂತ ಸಮಯ, ಆ ಸಮಯವು ಬಂದಾಗ ತನ್ನ ಕೊನೆಯ ಮಾತುಗಳಾಗಿ ಕೆಲವು ಮಾತುಗಳನ್ನ ಯೇಸು ಕ್ರಿಸ್ತರವರು ನುಡಿತಾರೆ ಪ್ರಿಯರೇ. ಆ ಮಾತುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಮಾತನ್ನ ಯೇಸು ಕ್ರಿಸ್ತರವರು ಮೆನ್ಷನ್ ಮಾಡ್ತಾರೆ. ಏನಂತಂದ್ರೆ, ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿರುವಂತ ಮಾತನ್ನು ನಾವು ನೋಡೋಣ ಪ್ರಿಯರೇ. ಶಿಲುಬೆಗೆ ಹಾಕಿದ್ದಾರೆ, ಶಿಲುಬೆಗೆ ಹಾಕಿದ್ದಾರೆ, ಶಿಲುಬೆ ಮೇಲಿದ್ದಾರೆ, ಪ್ರಾಣ ಹೋಗ್ತಿದೆ, ರಕ್ತ ಸುರಿತಿದೆ, ಏನ್ ಮಾಡ್ಬೇಕು ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಬಾಯಿ ತೆರೆದು ದೇವರೊಂದಿಗೆ ಮಾತನಾಡುತ್ತಿರುವಂತ ಸಂಭಾಷಣೆಯನ್ನ ಈಗ ನಾವು ನೋಡ್ತಿದ್ದೇವೆ. 17ನೇ ಅಧ್ಯಾಯ 4ನೇ ವಚನ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆ ಸಾಕ್ಮ. ಯೇಸು ಕ್ರಿಸ್ತರವರು ಶಿಲುಬೆ ಮೇಲೆ ನುಡಿತಿರುವಂತ ಮಾತೇನಂದ್ರೆ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು, ಮಾಡಬೇಕೆಂದು ನೀನು ನನಗೆ ಕೊಟ್ಟಂತ ಕೆಲಸ. ಯೇಸು ಕ್ರಿಸ್ತರವರನ್ನ ದೇವರು ಕಳುಹಿಸುವುದಕ್ಕಿಂತ ಮೊದಲು ಕೆಲಸವನ್ನ ಕೊಟ್ಟಿದ್ದಾರೆ. ಕಳುಹಿಸಬೇಕಾದರೆ ದೇವರು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕೆಲಸವನ್ನು ಕೊಟ್ಟು ಯೇಸು ಕ್ರಿಸ್ತರವನ್ನ ಕಳಿಸಿದಾರಂತೆ. ಆ ಕೆಲಸವನ್ನ ಯೇಸು ಕ್ರಿಸ್ತರವರು ಹೇಗೆ ನೆರವೇರಿಸಿದಾರೆ ಅಂತ ಹೇಳ್ತಿದ್ದಾರೆ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ, ನಾನು ಕಂಪ್ಲೀಟ್ ಮಾಡಿದ್ದೇನೆ. ನೀನು ನನಗೆ ಯಾವ ಕೆಲಸವನ್ನ ಕೊಟ್ಟಿದ್ಯಲ್ಲ ಆ ಕೆಲಸವನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ, ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಭೂಲೋಕದಲ್ಲಿ ನಿನ್ನನ್ನು ನಾನು ಮಹಿಮೆ ಪಡಿಸಿದೆನು. ಈಗ ನಾವು ಯೋಚನೆ ಮಾಡೋಣ, ಯೇಸು ಕ್ರಿಸ್ತರವರು ಭೂಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು ಅಂತಂದ್ರೆ, ದೇವರನ್ನ ಘನಪಡಿಸಬೇಕು ಅಂತಂದ್ರೆ, ದೇವರನ್ನ ಪ್ರಕಟಿಸಬೇಕು ಅಂತಂದ್ರೆ ಆತನ ಪರಿಸ್ಥಿತಿ ಏನು, ಆತನಿದ್ದಂತ ಸ್ಥಿತಿಗತಿಗಳೇನು ಅಂತಂದ್ರೆ, ದೇವರು ಯೇಸು ಕ್ರಿಸ್ತರವರಿಗೆ ಒಳ್ಳೆಯ ಮನೆ, ಒಳ್ಳೆ ಪರಿಸ್ಥಿತಿ, ಒಳ್ಳೆ ಸ್ಥಿತಿಗತಿಗಳು, ಯಾವುದೇ ರೀತಿಯಂತ ಕೊರತೆ ಇಲ್ಲದಿರುವಂತ ಜೀವನ, ಸುಖವಾದಂತ ಜೀವನ ಒಂದು ವೇಳೆ ಕೊಟ್ಟಿದ್ರೆ ಅವಾಗ ದೇವರನ್ನು ಮಹಿಮೆ ಪಡಿಸಿ, ದೇವರೇ ಇಂಥ ಒಳ್ಳೆ ಪರಿಸ್ಥಿತಿಯನ್ನ ನನಗೆ ಕೊಟ್ಟಿದ್ಯಾ ಸ್ವಾಮಿ, ನನಗೆ ವಂದನೆಗಳು, ನಾನು ನಿನಗೋಸ್ಕರ ಪ್ರಕಟಿಸುತ್ತೇನೆ, ನಾನು ನಿನಗೆ ಕೊಟ್ಟಂತ ಕೆಲಸವನ್ನು ನಾನು ಮಾಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತರವರು ಈ ಭೂಮಿಯ ಮೇಲೆ ದೇವರ ಚಿತ್ತವನ್ನು ನೆರವೇರಿಸಿದಾರ? ಇಲ್ಲ. ಯೇಸು ಕ್ರಿಸ್ತರವರ ಪರಿಸ್ಥಿತಿ, ಯೇಸು ಕ್ರಿಸ್ತರವರ ಜೀವನದಲ್ಲಿ ನಾವು ನೋಡುವಾಗ ಪ್ರೇರೆ ಅಷ್ಟು ಸುಲಭವಾಗಿರಲಿಲ್ಲ, ಅಷ್ಟು ಅನುಕೂಲವಾದಂತ ಪರಿಸ್ಥಿತಿಗಳಿರಲಿಲ್ಲ. ಮನೆಯಲ್ಲಿ ಕೂಡ ಯಾವುದೇ ರೀತಿಯಾದಂತ ಸಪೋರ್ಟ್ ಯೇಸು ಕ್ರಿಸ್ತರವರಿಗೆ ಸಿಕ್ಕಿಲ್ಲ. ಅಂದ್ರೆ ಕಂಪ್ಲೀಟ್ ಯೇಸು ಕ್ರಿಸ್ತರವರ ಜೀವನ ಭಯಂಕರವಾದಂತ ಜೀವನ. ತಾನು ಹೇಳುವಂತ ಮಾತು, ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ, ಸ್ವಾಮಿ ನಾನು ನಿನ್ನ ಹಿಂದೆ ಬರ್ಬೇಕಂತ ಅನ್ಕೊಳ್ತಿದ್ದೇನೆ, ನನ್ನ ಹಿಂಬಾಲಿಸಬೇಕಂತ ಅಂದ್ಕೊಳ್ತಿದ್ದೇನೆ. ಯೇಸು ಕ್ರಿಸ್ತರು ತಾನಿದ್ದಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ತೋರಿಸಿ ಹೇಳುವಂತ ಮಾತು, ನೋಡಪ್ಪ, ನಾನಿರೋ ಸ್ಥಳ ಇದು, ನನಗೆ ತಲೆ ತಗ್ಗಿಸಿಕೊಳ್ಳುವುದಕ್ಕೆ, ನಾನು ಮಲಗಿಕೊಳ್ಳುವುದಕ್ಕೂ ಕೂಡ ನನಗೆ ಸ್ಥಳ ಇಲ್ಲ. ಆಕಾಶ ಪಕ್ಷಿಗಳಿಗೆ ಗೂಡಿರ್ತವೆ, ಆದ್ರೆ ನನಗೆ ಇಲ್ಲಿ ಯಾವ್ದು ರೀತಿ ಅಂತ ಗೂಡಿಲ್ಲ. ಮನೆನೂ ಕೂಡ ಇಲ್ವ ಯೇಸು ಸ್ವಾಮಿಗೆ? ಮನೆ ಕೂಡ ಇಲ್ಲ ಪ್ರೇರೆ. ಮತ್ತೆ ಮನೆ ಇಲ್ಲ, ಹಣ ಇಲ್ಲ, ಕುಟುಂಬದಲ್ಲಿ ಯಾವುದೇ ರೀತಿಯಂತ ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಯಾವುದೇ ಹೇಳ್ಕೊಳ್ಳೋದಕ್ಕಾಗದೆ ಆಗುವಂತ ಯಾವುದೇ ಒಂದು ಒಳ್ಳೆ ಅನುಕೂಲವಾದಂತ ಪರಿಸ್ಥಿತಿಗಳು ಯೇಸು ಕ್ರಿಸ್ತರು ಇಲ್ಲದೆ ಹೋದಾಗ್ಯೂ ಭೂಮಿಯ ಮೇಲೆ ದೇವರನ್ನು ಯೇಸು ಕ್ರಿಸ್ತರು ಹೇಗೆ ಮಹಿಮೆ ಪಡಿಸಿದರು. ಈ ದಿನ ಸಭೆಗೆ ಯಾಕೆ ಬ್ರದರ್ ನೀವು ಬಂದಿಲ್ಲ ಅಂತ ಕೇಳಿದ್ರೆ, ಚರ್ಚ್ಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಚರ್ಚ್ಗೆ ಬಾರದೇ ಇರೋದಕ್ಕೆ ಕಾರಣಗಳನ್ನ ಏನ್ ಹೇಳ್ತೇವೆ ಹೇಳಿ? ಅದು ಇದು ಏನೋ ಒಂದು ಕಾರಣಗಳನ್ನ ಹೇಳ್ತೇವೆ. ಯೇಸು ಕ್ರಿಸ್ತರವರು ಒಂದ್ ವೇಳೆ ಕಾರಣಗಳನ್ನ ಹೇಳೋದಕ್ಕೆ ನಿಂತರೆ ದೇವರಿಗೆ, ದೇವರೇ ನನಗೆ ಅದಿರ್ಲಿಲ್ಲ, ಇದಿರ್ಲಿಲ್ಲ, ಹೋಗೋದಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲ ನನಗಿರ್ಲಿಲ್ಲ, ಆರೋಗ್ಯ ಕೆಟ್ಟಿತ್ತು ನನಗೆ,
ಸೊ ಈ ರೀತಿ ಯೇಸು ಕ್ರಿಸ್ತರವರು ಹೇಳಲಿಕ್ಕೆ ನಿಂತ್ಕೊಂಡ್ರೆ ಎಷ್ಟು ಕಾರಣಗಳನ್ನ ಹೇಳಬಹುದು? ಎಷ್ಟು ಕಾರಣಗಳನ್ನ ಯೇಸು ಕ್ರಿಸ್ತರವರು ಹೇಳಬಹುದು? ಭಯಂಕರವಾಗಿ ಹೇಳಬಹುದು. ಹೇಳಿದ್ರ? ಹೇಳಿಲ್ಲ. ದೇವರೇ, ನೀನ್ ನನ್ನ ಮೇಲೆ ಒಂದು ಚಿತ್ತವನ್ನ ಇಟ್ಕೊಂಡಿದ್ಯಾ, ನಿನ್ನ ಮೇಲೆ ಒಂದು ಕೆಲಸವನ್ನ ಇಟ್ಟುಕೊಂಡಿದ್ಯಾ, ಆ ಕೆಲಸವನ್ನ ನಾನ್ ನೆರವೇರಿಸ್ತೇನೆ. ದೇವರು ಪ್ರೇರೆ ಮನುಷ್ಯರಾಗಿ ಭೂಮಿಯ ಮೇಲೆ ಹುಟ್ಟಿರುವಂತ ನಮ್ಮೆಲ್ಲರ ಮೇಲೆ ಒಬ್ಬೊಬ್ಬರ ಮೇಲೂ ಒಂದೊಂದು ಪ್ರಣಾಳಿಕೆ, ಒಂದು ಉದ್ದೇಶ, ಒಂದು ಚಿತ್ತವನ್ನ ದೇವರು ಇಟ್ಕೊಂಡಿರ್ತಾರೆ. ಆ ಚಿತ್ತವನ್ನ ನೆರವೇರಿಸಬೇಕಾದಂತ ಬಾಧ್ಯತೆ ನಮ್ಮೆಲ್ಲರ ಮೇಲಿರುತ್ತೆ. ದೇವರ ಪ್ರಣಾಳಿಕೆಯನ್ನ ತಿಳಿದುಕೊಂಡು ಆ ಪ್ರಣಾಳಿಕೆಯ ಪ್ರಕಾರವಾಗಿ ಜೀವಿಸಿ ಭೂಮಿಯ ಮೇಲೆ ದೇವರನ್ನು ಮಹಿಮೆ ಪಡಿಸುವಂತ ಜೀವನಗಳಾಗಿ ನಮ್ಮ ಬದುಕುಗಳಿರಬೇಕು. ಹಾಗಿರಬೇಕು ಅಂತಂದ್ರೆ ಹಾಗಿರಬೇಕು ಅಂತಂದ್ರೆ ಮೊದಲು ನಮಗೆ ದೇವರ ಚಿತ್ತ ಏನೆನ್ನುವಂಥದ್ದು ತಿಳಿಬೇಕು. ನಮ್ಮ ಮೇಲೆ ದೇವರಿಗಿರುವಂತ ಕೆಲಸ ಏನಾಗಿದೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋರಾಗಿರಬೇಕು. ಭೂಮಿಯ ಮೇಲೆ ನಾನು ದೇವರನ್ನ ಹೇಗೆ ಮಹಿಮೆ ಪಡಿಸಬೇಕೆನ್ನುವಂಥದ್ದು ನಮಗೆ ತಿಳಿದಿರಬೇಕು. ಇವೆಲ್ಲವೂ ತಿಳಿದ ನಂತರ, ಇವೆಲ್ಲವನ್ನ ತಿಳಿದುಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ನಾವು ಮಾಡ್ಬೇಕಾದಂಥದ್ದೇನು ಗೊತ್ತಾ? ಮಹಿಮೆ ಪಡಿಸುವಂತಹ ಕೆಲಸಗಳು. ಮಹಿಮೆ ಪಡಿಸುವಂತ ಕೆಲಸಗಳು ಅಷ್ಟು ಸುಲಭವಲ್ಲ ಪ್ರಿಯರೇ. ದೇವರನ್ನು ಭೂಮಿಯ ಮೇಲೆ ಮಹಿಮೆ ಪಡಿಸುವಂಥದ್ದು ಇಟ್ಸ್ ನಾಟ್ ದಟ್ ಈಸಿ. ಬಹಳ ಕಷ್ಟ, ಬಹಳ ನೋವು, ಬಹಳ ಸಂಕಟ. ನಿಜ. ಎಲ್ಲವೂ ಇದ್ದು ದೇವರನ್ನ ಮಹಿಮೆ ಪಡಿಸುವಂತ ಪರಿಸ್ಥಿತಿ ಬೇರೆ, ಏನು ಇಲ್ಲದೆ ದೇವರನ್ನ ಮಹಿಮೆ ಪಡಿಸುವಂತ ಪರಿಸ್ಥಿತಿ ಬೇರೆ. ಮತ್ತೆ ಹೇಳ್ತೇನೆ, ಎಲ್ಲವೂ ಇದ್ದವರು ಯಾವಾಗ್ಲೂ ದೇವರನ್ನ ಮಹಿಮೆ ಪಡಿಸೋದಕ್ಕೆ ಮುಂದೆ ಬರುವಂತ ಚಾನ್ಸಸ್ ಆಗಲಿ, ಆ ಪರ್ಸೆಂಟೇಜ್ ಆಗಲಿ ಬಹಳ ಕಡಿಮೆ ಪ್ರಿಯರೇ. ಅಂದ್ರೆ ಎಲ್ಲವೂ ಇರುತ್ತೆ, ಎಲ್ಲ ಅನುಕೂಲವಾಗಿರುತ್ತೆ, ಆದ್ರೆ ದೇವರನ್ನು ಮಹಿಮೆ ಪಡಿಸುವಂತಹ ಕೆಲಸಗಳನ್ನ ಮಾಡುವುದು ಬಹಳ ಬಹಳ ಕಡಿಮೆ. ಏನು ಇಲ್ಲದೆ ಇರ್ತಾರೆ ನೋಡಿ ಪ್ರಿಯರೇ, ಅವರು ಏನು ಇಲ್ಲದೆ ಇದ್ದಾಗ್ಯೂ ಕೂಡ ದೇವರಿಗೋಸ್ಕರ ಏನಾದರೂ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಭೂಮಿಯ ಮೇಲೆ ದೇವರನ್ನ ಮಹಿಮೆ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಇಲ್ಲದವರು. ಯೇಸು ಕ್ರಿಸ್ತರವರು ಎಲ್ಲ ಇದ್ದುಕೊಂಡು ಮಾಡಿದಂತ ಸೇವೆ ಅಲ್ಲ ಪ್ರಿಯರ, ಏನು ಇಲ್ಲದೆ ಮಾಡಿದಂತ ಸೇವೆ. ಏನು ಇಲ್ಲದೆ, ಯಾವ ಪ್ರೋತ್ಸಾಹವಿಲ್ಲದೆ, ಯಾರು ಬಂದು ಕೈ ಹಿಡದಲ್ಲ ಯೇಸು ಸ್ವಾಮಿಯನ್ನ. ನಾನು ಬರಬೇಕಾದಂತ ಮೆಸ್ಸೆಯನು ನಾನೇ, ರಕ್ಷಕನು ನಾನೇ, ನೀವು ನನಗೋಸ್ಕರ ಕಾಯ್ತಿದ್ರೆ ಎಂಬುದಾಗಿ ಯಾಜಕರಿಗೂ, ಶಾಸ್ತ್ರಿಗಳು, ಫರಿಸಾಯರಿಗೂ ಹೋಗಿ ಯೇಸು ಕ್ರಿಸ್ತರು ಹೇಳ್ತಿರಬೇಕಾದ್ರೆ ಯಾರು ಬಂದು ಆತನನ್ನ ನಂಬಿದ್ರು? ಯಾರು ಬಂದು ಯೇಸು ಸ್ವಾಮಿಯನ್ನ ಅಂಗೀಕರಿಸಿದರು? ಯಾರು ಅಂಗೀಕರಿಸಲಿಲ್ಲ, ಯಾರು ನಂಬಲಿಲ್ಲ, ಯಾರು ನಂಬಲಿಲ್ಲ ಪ್ರಿಯರೇ. ನಂಬದೆ ಹೋಗಿ ಆತನ ಮೇಲೆ ಕಕ್ಷೆ, ಆತನ ಮೇಲೆ ಏನಂತಾರೆ ಕೊಲ್ಲುವ ಪ್ರಯತ್ನಗಳು, ಆತನಿಗೆ ಮರಣದಂಡನೆ ತರಿಸುವಂತ ಪ್ರಯತ್ನಗಳು, ಎಲ್ಲಿಗೋದ್ರೂ ಕೂಡ ಅಲ್ಲಿಗೋಗಿ ಆತನನ್ನ ಹಿಂಸೆ ಪಡಿಸುವಂತದ್ದು. ಯಾಕೆ? ಯೇಸು ಕ್ರಿಸ್ತರವರ ಜೀವನದಲ್ಲಿ ಸುಖ ಎನ್ನುವಂತ ಮಾತಿಗೆ ಅರ್ಥನೇ ಇಲ್ಲ ಪ್ರಿಯರ. ಯೇಸು ಕ್ರಿಸ್ತರು ಇಂತಹ ಸಂದರ್ಭದಲ್ಲಿ ಸುಖ ಪಟ್ಟಿದ್ದಾರೆ, ಯೇಸು ಕ್ರಿಸ್ತರು ಇಂತಹ ಸಂದರ್ಭದಲ್ಲಿ ಆರಾಮಾಗಿದ್ದಾರೆ ಎನ್ನುವಂತ ವಚನವಾಗಲಿ, ಮಾತಾಗಲಿ ನಮ್ಗೆ ಸತ್ಯವೇದದಲ್ಲಿ ಎಲ್ಲೂ ಕಾಣಿಸಲ್ಲ. ಮತ್ತೆ ಇಷ್ಟು ಕಷ್ಟಪಟ್ಟು ಯಾಕೆ ದೇವರಿಗೋಸ್ಕರ ನಿಲ್ಲಬೇಕು? ಯಾಕೆ ದೇವರನ್ನ ಮಹಿಮೆ ಬಿಟ್ಬಿಡ್ಬೋದಲ್ವಾ? ಹೋಗ್ಬಿಡ್ಬೋದಲ್ವಾ? ಎಲ್ಲಾರ ತರ ಇದ್ಬಿಡ್ಬೋದಲ್ವಾ ಆರಾಮಾಗಿ? ಯಾಕೆ ತಲೆ ಮೇಲೆ ಹಾಕೊಂಡು, ಯಾಕೆ ಇಷ್ಟೊಂದು ಭಾರ ತೆಗೆದುಕೊಂಡು, ಯಾಕೆ ಇಷ್ಟು 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 ಯಾಕೆ ಮಾಡ್ಬೇಕು? ಕಣ್ತುಂಬ ನಿದ್ದೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಇಷ್ಟವಾದಂತ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಇಷ್ಟ ಆಗಿರುವಂತ ಜಾಗಕ್ಕೆ ಹೋಗಕ್ ಆಗ್ತಿಲ್ಲ, ಇಷ್ಟವಾದಂತ ಬಟ್ಟೆ ಧರಿಸ್ಕೊಳ್ಳಕ್ ಆಗ್ತಿಲ್ಲ. ನನ್ನ ಇಷ್ಟ ಅನ್ನೋದೇ ಇಲ್ಲ, ನನ್ನ ಇಷ್ಟ ಅನ್ನೋದೇ ಸತ್ತೋಯ್ತು. ಮತ್ ಯಾಕೆ ಮಾಡ್ಬೇಕು ಯೇಸು ಕ್ರಿಸ್ತರವರು? ದೇವರ ಚಿತ್ತ, ದೇವರನ್ನು ಮಹಿಮೆ ಪಡಿಸುವಂತ ಕೆಲಸ ಅಷ್ಟು ಸುಲಭವಲ್ಲ ಪ್ರಿಯರೇ, ಅಷ್ಟು ಸುಲಭವಲ್ಲ. ಅದು ಆ ದಾರಿ ಬಹಳ ಕಠಿಣವಾದಂತ ದಾರಿ, ಆ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಆ ಪರಿಸ್ಥಿತಿಗಳು ಕೆಲವೊಮ್ಮೆ ಯಾಕೆ ಜೀವನ ಅನ್ನುವಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರ್ತವೆ. ಬಟ್ ದೇವರನ್ನು ಮಹಿಮೆ ಪಡಿಸೋದಕ್ಕೆ ನಿಂತವರಿಗಿರುವಂತ ಧೈರ್ಯ ಏನೋ ಗೊತ್ತಾ ಪ್ರಿಯರೇ? ಏನೇ ಆಗ್ಬಿಡ್ಲಿ, ಏನೇ ಆಗೋಗ್ಲಿ ನನ್ನ ಜೀವನದಲ್ಲಿ ದೇವರನ್ನು ಮಹಿಮೆ ಪಡಿಸೋದು ಮಾತ್ರ ನಾನು ಬಿಡಲ್ಲ. ಇದು ಭಕ್ತರಿಗಿರುವಂತಹ ನಂಬಿಕೆ, ಇದು ದೇವರನ್ನ ನಂಬಿ ದೇವರ ಚಿತ್ತವನ್ನ ಅರಿತಂತವರಿಗಿರುವಂತಹ ಆ ಒಂದು ವಿಶ್ವಾಸವಿದು ಪ್ರಿಯರೇ, ವಿಶ್ವಾಸವಿದು. ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ
ಅಂದ್ರೆ ಹೇಗೆ ಅಂತಂದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನ ದೇವರು ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ, ನೀನ್ ಈ ಪರಿಸ್ಥಿತಿಯಲ್ಲಿ ಇದ್ರೇನೆ ನೀನ್ ನನ್ನನ್ನ ಮಹಿಮೆ ಪಡಿಸ್ತೀಯ. ದೇವರೇ ನನಗೆ ತುಂಬಾ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಜೀವನದಲ್ಲಿ ತುಂಬಾ ಇಕ್ಕಟ್ಟಲ್ಲಿದ್ದೇನೆ. ತುಂಬಾ ಅನನುಕೂಲತೆಗಳು ನನಗಿದ್ದಾವೆ. ದೇವರೇ ಸ್ವಲ್ಪ ಅನುಕೂಲವಾದಂತ ಪರಿಸ್ಥಿತಿ ನನಗೆ ಕೊಡು ಅಂತಂದ್ರೆ ಅವಾಗ ದೇವರೇನ್ ಹೇಳ್ತಾರೆ ಗೊತ್ತಾ? ನೀನು ಈ ಪರಿಸ್ಥಿತಿಯಲ್ಲಿ ಇದ್ರೇನೆ ನನ್ನನ್ನ ಮಹಿಮೆ ಪಡಿಸ್ತೀಯ. ಹಾಗಾಗಿ ನೀನು ಹೀಗೆ ಇರು. ಸತ್ಯ. ನೀನು ಹೀಗಿದ್ರೇನೆ ನನ್ನಲ್ಲಿ ನೀನು ಸ್ಥಿರವಾಗಿ ನಿಲ್ತೀಯ. ಹಾಗಾಗಿ ನೀನು ಹೀಗೆ ಇರು. ಯಾಕ್ ಗೊತ್ತಾ? ಯೋಹಾನನು ಬರೆದ ಸುವಾರ್ತೆಯಲ್ಲೇ 9ನೇ ಅಧ್ಯಾಯ ನೋಡೋಣ ಪ್ರಿಯರೇ. 9ನೇ ಅಧ್ಯಾಯ ಪ್ರಾರಂಭದ ವಚನದಿಂದ ನಾವು ನೋಡಿಕೊಳ್ಳೋಣ. 9ನೇ ಅಧ್ಯಾಯ ಪ್ರಾರಂಭದ ವಚನದಿಂದ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಇವನು, ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ. ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಸಾಕು ಬರ್ತದೆ. ಹುಟ್ಟು ಕುರುಡನಿದ್ದಾನೆ. ಆತನನ್ನ ನೋಡಿದ ತಕ್ಷಣ ಶಿಷ್ಯರಿಗೆ ಪ್ರಶ್ನೆ ಬಂತು. ಅಯ್ಯೋ, ಹುಡ್ದಾಗಿಂದ ಕಣ್ ಕಾಣಿಸಿಲ್ಲ. ಹುಡ್ದಾಗಿಂದ ಈತನು ಬೆಳಕನ್ನೇ ನೋಡಿಲ್ಲ. ಹುಡ್ದಾಗಿಂದ ಈತನು ಪ್ರಪಂಚವನ್ನ, ಈ ಬಣ್ಣದ ಲೋಕವನ್ನ ಕಂಡಿದ್ದೇ ಇಲ್ಲ. ಆದ್ರೆ ಯಾರು ಪಾಪ ಮಾಡಿದರು? ಇವನೋ, ಇವನ ತಂದೆ ತಾಯಿಗಳೋ? ಯಾರು ಪಾಪ ಮಾಡಿದ್ದಕ್ಕೆ ಇವನು ಈ ರೀತಿಯಾಗಿ ಕುರುಡನಾಗಿ ಹುಟ್ಟಿದನು ಅಂತಂದ್ರೆ, ಯಾರು ಪಾಪ ಮಾಡಿರೋದ್ರಿಂದ ಈತನ ಹಾಗೆ ಹುಟ್ಟಿಲ್ವಂತೆ. ಯಾಕೆ ಹುಟ್ಟಿದಿ, ಯಾಕೆ ಈತನ ಈಗ ಹುಟ್ಟಿದಾನೆ ಅಂತಂದ್ರೆ, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳೂ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಅವನಿಗೆ ಕಣ್ಣಿಲ್ಲದೆ ಹುಟ್ಟಿಸುವುದು ದೇವರ ಚಿತ್ತ. ಅವನು ಕುರುಡನಾಗಿ ಭೂಮಿಯ ಮೇಲೆ ಬರುವುದು ದೇವರ ಚಿತ್ತ. ಯಾಕೆ ಕುರುಡನಾಗಿರಬೇಕು? ಎಲ್ಲರಿಗೂ ಕಣ್ಣು ಕೊಟ್ಟಿ ಅವನ ಸುತ್ತಲಿರುವಂತ ಸಮಾಜಕ್ಕೆ ಕಣ್ಣನ್ನು ಕೊಟ್ಟು ಅವರ ಸುತ್ತಲಿರುವಂತ ಸಮಾಜಕ್ಕೆ ಕಣ್ಣಿಗೆ ಬೆಳಕನ್ನ ಕೊಟ್ಟಂತ ದೇವರು ಈ ಒಬ್ಬನಿಗೆ ಮಾತ್ರ ಯಾಕೆ ದೇವರು ಕುರುಡನನ್ನಾಗಿ, ಕಣ್ಣಿಲ್ಲದವನಾಗಿ ಹುಟ್ಟಿಸಬೇಕು ಅಂತಂದ್ರೆ, ಈತನಲ್ಲಿ ದೇವರ ಕ್ರಿಯೆಗಳು ನಡೆಯುತ್ತೆ. ಈತನಲ್ಲಿ ದೇವರ ಕ್ರಿಯೆಗಳು ನಡೆಯಲಿಕ್ಕೆ ಈತನನ್ನ ನಾನು ಕಣ್ಣಿಲ್ಲದವನಾಗಿ ಹುಟ್ಟಿಸಿದೆನು. ಈತನ ಜೀವನದಲ್ಲಿ ನನ್ನನ್ನ ಮಹಿಮೆ ಪಡಿಸುವಂತ ಕ್ರಿಯೆಗಳು ಮಾಡಬೇಕು. ಈತ ನನ್ನನ್ನು ಮಹಿಮೆ ಪಡಿಸುವಂತ ಕ್ರಿಯೆಗಳನ್ನು ಮಾಡಬೇಕಂತಂದ್ರೆ ಈತನ ಕುರುಡನಾಗಿಯೇ ಇರಬೇಕು. ಕುರುಡನಾಗಿದ್ದುಕೊಂಡು ದೇವರನ್ನ ಮಹಿಮೆ ಪಡಿಸುವ ಕೆಲಸ ಕಣ್ಣಿದ್ದವ್ರು ನಾವೇ ಮಾಡಕ್ಕಾಗಲ್ಲ. ಕೈಕಾಲು ನೆಟ್ಟಗಿದ್ದವ್ರು ನಾವೇ ಮಾಡ್ಲಿಕ್ಕಾಗಲ್ಲ. ಆರೋಗ್ಯ ಚೆನ್ನಾಗಿರೋರು ನಾವೇ ಮಾಡ್ಲಿಕ್ಕಾಗಲ್ಲ. ಕಣ್ಣಿಲ್ಲದವರು, ಕೈಕಾಲಿಲ್ಲದವರು, ಆರೋಗ್ಯ ಸರಿ ಇಲ್ಲದ ಅವ್ರು ಏನ್ ಮಾಡ್ತಾರೆ ಪ್ರಿಯರೇ? ಹೌದಾ? ಏನ್ ಮಾಡ್ಲಿಕ್ಕಾಗತ್ತೆ? ಯೇಸು ಕ್ರಿಸ್ತರವರ ಮಾತುಗಳನ್ನ ನಿಜವಾಗ್ಲೂ ಕೆಲವೊಮ್ಮೆ ಯೋಚನೆ ಮಾಡಿದ್ರೆ, ಇವಾಗ ನಾವು ಕೇಳ್ತಿದ್ದೇವೆ, ನಮಗೆ ಅದು ಹೇಗ ಅನ್ಸುತ್ತೋ ಗೊತ್ತಿಲ್ಲ. ಒಂದು ವೇಳೆ ಇದೇ ಮಾತು ಅಲ್ಲಿ ಪ್ರೆಸೆಂಟ್ ಅಲ್ಲಿ ನಿಂತ್ಕೊಂಡು ನಿಜವಾಗ್ಲೂ ಯೇಸು ಸ್ವಾಮಿ ನಮ್ಮ ಕಣ್ಣು ಮುಂದೆನೆ ಆ ಮಾತು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಯೇಸು ಕ್ರಿಸ್ತ ಕಣ್ಣು ಮುಂದೆನೆ ಇದೆ ಅಂತಲ್ಲ, ಯಾವುದೇ ಮಾತುಗಳಾಗ್ಲಿ ಮಾತನಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಒಂದು ಹುಚ್ಚ ಅಂತ ಅನ್ಸ್ಬೇಕು. ಏನ್ ಮಾತಾಡ್ತಿದ್ದಾರೆ? ಬುದ್ಧಿ ಇದೆಯಾ? ಬುದ್ಧಿ ಇದ್ದು ಮಾತನಾಡ್ತಿದಾರ? ಒಂದು ಮೆಂಟಲ್ ಅಂತ ನಾವು ಸೈಡ್ಗೆ ಹಾಕ್ಬಿಡ್ಬೇಕು. 2 ದೇವರ ಮಹಾಜ್ಞಾನದ ಸಂಗತಿಗಳು ಈತ ಹೇಳ್ತಿದ್ದಾನೆ ಎಂಬುದಾಗಿ ಆತನಿಗೆ ಅಡ್ಡ ಬೀಳ್ಬೇಕು. ಅವತ್ತಿನ ಸಮಾಜ ಯೇಸು ಕ್ರಿಸ್ತರವ್ರಿಗೆ ಅಡ್ಡ ಬಿದ್ದಿಲ್ಲ. ಯೇಸು ಕ್ರಿಸ್ತರವರ ಸೇವೆಗೆ ಅಡ್ಡ ಬಂದ್ರು. ಸೇವೆ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತರಿಗೆ ಅಡ್ಡ ಬಿದ್ದವರು ಬಹಳ ಸ್ವಲ್ಪ ಮಂದಿ, ಬಹಳ ಸ್ವಲ್ಪ ಜನ. ಈಗ ಯಾರು ಪಾಪ ಮಾಡಿದ್ದಾರೆ ಅಂತಂದ್ರೆ, ಯಾರು ಪಾಪ ಮಾಡಿಲ್ಲ. ಈತನ ಮೂಲಕ, ಈತನಲ್ಲಿ ದೇವರ ಕ್ರಿಯೆಗಳು ಕಾಣುವುದಕ್ಕೋಸ್ಕರ ಹೀಗಾಯ್ತಂತಂದ್ರೆ, ದೇವರ ಕ್ರಿಯೆಗಳು ಕಣ್ಣಿಲ್ಲದವನ ಮೂಲಕವಾಗಿ ಆಗುವುದು ಹೇಗೆ? ಪ್ರೇರೆ ಇಮ್ಮಿಡಿಯೇಟ್ ಆಗಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಗೊತ್ತಾ? ಮಣ್ಣಲ್ಲಿ ಉಗುಳುತ್ತಾರೆ, ಕೆಸರನ್ನ ಮಾಡ್ತಾರೆ. ಆ ಕೆಸರನ್ನ ತೆಗೆದು ಆತನ ಕಣ್ಣಿಗೆ ಹಚ್ತಾರೆ. ಕಣ್ಣಿಗೆ ಹಚ್ಚಿ ಹೇಳ್ತಾರೆ ಅಂತಂದ್ರೆ, ನೀನ್ ಹೋಗ್ಬಿಟ್ಟು ಸಿಲೋವ್ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಅಲ್ಲಿಗೆ ಹೋಗಿ ತೊಳ್ಕೊಂಡ ತಕ್ಷಣ ಅವನು ಕಣ್ಣು ಹೊಂದಿದವನಾಗಿ
ಬಂದನು. ಅವನು ಕಣ್ಣು ಹೊಂದಿದವನಾಗಿ ಬಂದನು. ಪ್ರಿಯರೇ, ಕಣ್ಣಿಲ್ಲದವನಿಗೆ ಕಣ್ಣು ಬಂತು, ಕಣ್ಣಿಲ್ಲದವನಿಗೆ ಕಣ್ಣು ಬಂತು. ಇದನ್ನು ಆಗ ನೆರೆಹೊರೆಯವರು ಅವನು ಭಿಕ್ಷಕನಾಗಿ, 8ನೇ ವಚನ, ಆಗ ನೆರೆಹೊರೆಯವರು ಅವನು ಭಿಕ್ಷಗಾರನಾಗಿದ್ದನ್ನು ಮೊದಲು ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷಕನಲ್ಲವೇ ಅಂದರು. ಕೆಲವರು ಹೌದು ಅವನೇ ಅಂದರು, ಇನ್ನು ಕೆಲವರು ಅವನಲ್ಲ, ಅವನ ಹಾಗಿದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು, ನೀನು ನನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿಸಿ ಲವುಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು. ಅವರು, ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದಕ್ಕೆ ಅವನು, ನನಗೆ ಗೊತ್ತಿಲ್ಲ ಅಂದನು. ನನಗೆ ಗೊತ್ತಿಲ್ಲ. ಸರಿ, ಈ ಇದಾದ ಮೇಲೆ ಅನೇಕರು ಕಂಡಿದ್ದಾರೆ ಆ ವ್ಯಕ್ತಿನ ಭಿಕ್ಷೆ ಬೇಡುವುದು. ನನಗೆ ಕಣ್ಣಿಲ್ಲ, ನನಗೆ ಧರ್ಮ ಮಾಡಿ, ನನಗೆ ಕಣ್ಣಿಲ್ಲ, ನನಗೆ ಸಹಾಯ ಮಾಡಿ ಎಂಬುದಾಗಿ ಕೈ ಚಾಚಿ ಭಿಕ್ಷೆ ಬೇಡುವುದನ್ನ ಅನೇಕರು ನೋಡಿದ್ದಾರೆ. ಬಟ್ ನಾವು ಆ ಭಿಕ್ಷೆ ಬೇಡುವ ಆತನು ಕಣ್ಣುಳ್ಳವನಾಗಿ ನಡೀತಿದ್ದಾನೆ, ಕಣ್ಣುಳ್ಳವನಾಗಿ ಓಡಾಡ್ತಿದ್ದಾನೆ. ಹೆಂಗಪ್ಪ ನಿನಗೆ ಕಣ್ಣು ಬಂತು, ಹೇಗಪ್ಪ ನಿನಗೆ ಕಣ್ಣುಗಳು ಬಂದು ಅಂತಂದ್ರೆ, ಯೇಸು ಕ್ರಿಸ್ತನಿದ್ದಾನಲ್ಲ, ಆ ಯೇಸು ಎಂಬವನು ನನಗೆ ಕಣ್ಣುಗಳನ್ನ ಕೊಟ್ಟ. ಎಲ್ಲಿದ್ದಾನೆ ಗೊತ್ತಿಲ್ಲ, ಎಲ್ಲಿದ್ದಾನೆ ಗೊತ್ತಿಲ್ಲ. ಇದಾದ ಮೇಲೇನೆ ಪ್ರಿಯರೇ ಯೇಸು ಸ್ವಾಮಿನ ಕೊಂದು ಬಿಡ್ಬೇಕನ್ನುವಂತ ಆಲೋಚನೆ ಮಾಡ್ತಾರೆ. ಇದಾದ ಮೇಲೆನೆ ಯೇಸು ಕ್ರಿಸ್ತರನ್ನ ಕೊಂದು ಬಿಡ್ಬೇಕೆಂಬುದಾಗಿ ಫರಿಸಾಯರು, ಶಾಸ್ತ್ರಿಗಳು ಯೋಚನೆ ಮಾಡ್ತಾರೆ. ಅದು ಬೇರೆ ವಿಷಯ. ಸೊ ಕಣ್ಣಿಲ್ಲದವನನ್ನ ದೇವರು ಯಾಕೆ ಉಂಟು ಮಾಡಿದ್ದಾರೆ ಗೊತ್ತಾ? ದೇವರ ಕ್ರಿಯೆಗಳು, ದೇವರನ್ನ ಮಹಿಮೆ ಪಡಿಸಬೇಕೆಂದು. ಇವತ್ತು ನಿನ್ನ ನನ್ನ ಜೀವನದಲ್ಲಿ ಬಲಹೀನತೆ ಇದೆ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಆ ಬಲಹೀನತೆಯಲ್ಲೇ ನಾವು ದೇವರನ್ನು ನಂಬಬೇಕು. ಆ ಬಲಹೀನತೆಯಲ್ಲೇ ದೇವರನ್ನ ನಾವು ಮಹಿಮೆ ಪಡಿಸಬೇಕು. ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರಿಯರೇ, ನಾನು ಒಬ್ಬ ತಮಿಳ್ ಸಾಂಗ್ಸ್ ನ ಯೂಶುವಲಿ ನಾನು ನೋಡಲ್ಲ, ಬಟ್ ಅದರಲ್ಲಿ ಒಬ್ರನ್ನ ನಾನು ರೀಸೆಂಟ್ ಆಗಿ ನಾನು ನೋಡಿದೆ. ಅವ್ರ ಹೆಸರು ಮೋಸಸ್ ರಾಜಶೇಖರ್ ಅಂತೇಳಿ, ಪಾಸ್ಟರ್ ಮೋಸಸ್ ರಾಜಶೇಖರ್. ಅವ್ರಿಗೆ ಕಣ್ಣಿಲ್ಲ. ತಮಿಳಲ್ಲಿ ಅದ್ಭುತವಾದಂತ ಹಾಡುಗಳನ್ನ ಹಾಡಿದ್ದಾರೆ, ದೇವರ ಹಾಡುಗಳು. ಕಣ್ಣಿಲ್ಲ, ಅದ್ಭುತವಾಗಿ ದೇವರ ಹಾಡುಗಳನ್ನ ಹಾಡಿದ್ದಾರೆ. ಅವರನ್ನ ನೋಡಿದಾಗ ಆಶ್ಚರ್ಯ ಆಯ್ತು, ಅವರನ್ನು ಕುರಿತು ತಿಳಿದುಕೊಂಡಾಗ ಆಶ್ಚರ್ಯ ಆಯ್ತು. ಅಯ್ಯೋ, ಕಣ್ಣಿಲ್ಲ ಈ ಅಪ್ಪನಿಗೆ, ಕಣ್ ಕಾಣಲ್ಲ, ಆದ್ರೂ ಕೂಡ ಅವ್ರು ಹಾಡಿರುವಂತ ಹಾಡುಗಳನ್ನ ಕೇಳಿದ್ರೆ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ಅದನ್ನ ರಚಿಸಿದ್ದಾರೆ. ಕಣ್ಣಿಲ್ಲ ದೇವ್ರೇ, ನನಗೆ ಯಾಕೆ ದೇವರೇ ಕಣ್ ಕೊಟ್ಟಿಲ್ಲ ಅಂತ ದೇವರನ್ನ ದೂಷಿಸಲಿಲ್ಲ. ಇದು ಸತ್ಯವೇದದಲ್ಲಿ ನಾವು ಓದಿಕೊಂಡಿರುವಂತ ಸಾಕ್ಷಿಗಳಾದರೆ, ಇದು ಸತ್ಯವೇದದಲ್ಲಿ ನಾವು ತಿಳಿದುಕೊಳ್ಳುತ್ತಿರುವಂತ ಸಾಕ್ಷಿಯ ಬದುಕುಗಳಾದರೆ ಪ್ರಿಯರೇ, ನಮ್ಮ ಕಣ್ಣು ಮುಂದೆ ದೇವರು ಇಟ್ಟಿರುವಂತ ಸಾಕ್ಷಿಯ ಬದುಕುಗಳು ಅನೇಕವಿದ್ದಾವೆ. ಅಷ್ಟ ಮೋಸಸ್ ರಾಜಶೇಖರ್ ಅವರು ಕಣ್ಣಿಲ್ಲದಿದ್ದರೂ ಕೂಡ ಬರೆದಂತ ಹಾಡುಗಳು ಅನೇಕವಾಗಿದ್ದಾವೆ. ಅವರು ಬರೆದಿರುವಂತ ರಚನೆಗಳು ಅದ್ಭುತವಾಗಿದ್ದಾವೆ. ವೈ? ದೇವರಿಗೋಸ್ಕರ. ಬ್ಲೇಮ್ ಮಾಡ್ಕೊಂಡಿರಬೇಕು ಅಂತಿದ್ರೆ ಬ್ಲೇಮ್ ಮಾಡ್ಕೊಂಡಿರಬಾರ್ದಿತ್ತ? ದೇವರನ್ನ ಕ್ವಶನ್ ಪಾಸ್ಟರ್ ಮೋಸಸ್ ರಾಜಶೇಖರ್ ಇಲ್ಲ, ಇಸ್ ಡೆಡ್. ಬಟ್ ಅವ್ರು ಹಾಡಿರುವಂತ ಹಾಡುಗಳು ಇನ್ನೂ ನಮ್ಮ ಮಧ್ಯದಲ್ಲಿದ್ದಾವೆ, ಅವ್ರು ಮಾಡಿದಂತ ಕೆಲಸಗಳು ಇನ್ನೂ ನಮ್ಮ ಮಧ್ಯದಲ್ಲಿದ್ದಾವೆ. ಸೊ ಪಾಸ್ಟರ್ ಮೋಸಸ್ ರಾಜಶೇಖರ್ ಅವರು ಇವಾಗ ನಮ್ಮ ಮಧ್ಯದಲ್ಲಿ ಇಲ್ಲ, ಬಟ್ ಅವ್ರ ಕೆಲಸಗಳಿದಾವೆ. ಅವ್ರು ಹಾಡಿರುವಂತ ಹಾಡುಗಳ ಮೂಲಕವಾಗಿ ಇವತ್ತಿಗೂ ರಕ್ಷಿಸಲ್ಪಡ್ತಿರುವಂತವ್ರು ಅನೇಕರಿದ್ದಾರೆ. ಅವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಂತವ್ರು ಅನೇಕರಿದ್ದಾರೆ. ಅವರಲ್ಲಿ ನಾನೊಬ್ಬ. ಎಸ್, ಐ ಆಮ್ ಒನ್ ಆಫ್ ದೆಮ್. ಕಣ್ಣಿಲ್ಲದಿದ್ದರು ಎಷ್ಟು ಅದ್ಭುತವಾಗಿ ದೇವರಿಗೋಸ್ಕರ ನಿಂತಿದ್ದಾರೆ. ಮತ್ತೆ ಇವತ್ತು ನಮ್ಮನ್ನ ನೋಡಿ ಯಾರಾದ್ರೂ ಇನ್ಸ್ಪಿರೇಷನ್ ಆಗ್ತಿದಾರ ಪ್ರಿಯರೇ? ಒಬ್ಬರು. ನಿನ್ನ ಬದುಕನ್ನ ನೋಡಿ, ನೀನು ದೇವರಿಗೋಸ್ಕರ ನಿಂತಿರುವಂತದ್ದನ್ನ ನೋಡಿ, ನೀನು ದೇವರಿಗೋಸ್ಕರ ಬದುಕುತ್ತಿರುವಂತದ್ದನ್ನ ನೋಡಿ, ನಿನ್ನ ಜೀವನವನ್ನ ನೋಡಿ, ಯಾರಾದ್ರೂ ಒಬ್ಬರಾದರೂ ನಿನ್ನ ಹಾಗಿರಬೇಕು ಅಂತ ಅಂದ್ಕೊಂಡ್ರೆ ಯು ಹ್ಯಾವ್ ಬಿನ್ ಸಕ್ಸೀಡೆಡ್. ದೇವರ
ಮಹಿಮೆ ನಿನ್ನಲ್ಲಿ ಕಾಣ್ತಿದೆ ಅಂತ ಅರ್ಥ. ನಿನ್ನ ಪರಿಸ್ಥಿತಿಗಳು ದೊಡ್ಡದಲ್ಲ. ನಿನ್ನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಲಿಕ್ಕೆ ದೇವರಿಗೆ ಸಮಯವು ಹಿಡಿಯೋದೇ ಇಲ್ಲ. ದೇವರು ಚಿಟಿಕೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಸ್ಬಿಡ್ತಾರೆ. ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ದೇವರು ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಬದಲಾಯಿಸೋದಕ್ಕೆ ದೇವರು ಶಕ್ತನ. ಬಟ್ ಯಾಕೆ ದೇವರು ಮಾಡಲ್ಲ ಅಂತಂದ್ರೆ, ದೇವರು ಮಾಡಲ್ಲ. ಯಾಕೆ ದೇವರು ಮಾಡಲ್ಲ? ನಿನ್ನಿಂದ ಆಗತ್ತಲ್ಲ, ಮಾಡ್ಬೋದಲ್ವಾ ಅಂತಂದ್ರೆ ಮಾಡಲ್ಲ. ಯಾಕಾಗುತ್ತಾ? ನೀನು ಇದ್ದ ಸ್ಥಿತಿಯಲ್ಲೇ ನನ್ನನ್ನು ಮಹಿಮೆ ಪಡಿಸು. ನೀನು ಯಾವ ಸ್ಥಿತಿಯಲ್ಲಿದ್ದೀಯೋ, ಯಾವ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಕರೆದಿದ್ದೇನೋ, ಯಾವ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೋ, ಆ ಸ್ಥಿತಿಯಲ್ಲೇ ನನಗೋಸ್ಕರ ನೀನು ಮಾಡು. ಆ ಸ್ಥಿತಿಯಲ್ಲೇ ನನಗೋಸ್ಕರ ನೀನು ನಿಲ್ಲು. ಈ ದಿನ ಪ್ರೇರೆ, ಈ ಮಾತುಗಳನ್ನ ಕೇಳುತ್ತಿರುವಂತ ನಮ್ಮ ಪರಿಸ್ಥಿತಿಗಳು ಹೇಗಿದ್ದಾವೋ ನಮಗೆ ಗೊತ್ತು. ನನಗ್ ಗೊತ್ತಿಲ್ಲ. ಕೆಲವೊಬ್ರು ಅನಾರೋಗ್ಯದಿಂದ ಇರಬಹುದು, ಕೆಲವೊಬ್ರು ಸಾಲದ ಸಮಸ್ಯೆಗಳಲ್ಲಿರಬಹುದು, ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಪರಿಸ್ಥಿತಿಗಳಲ್ಲಿರಬಹುದು. ಬಟ್ ಕರೆದ ಆತನು ನಂಬಿಗಸ್ತನೆ ಎನ್ನುವಂತ ಮಾತು ಸತ್ಯವಾದ ಮಾತು. ದೇವರನ್ನ ಮಹಿಮೆ ಪಡಿಸೋದಕ್ಕೆ ನಿಲ್ಲಿ. ದೇವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾವಾಗ ಹೋಗ್ತೇವೋ ಗೊತ್ತಿಲ್ವಲ್ಲ, ಯಾವಾಗ ಈ ಲೋಕವನ್ನ ಬಿಡ್ತೇವೋ ನಮಗೆ ಗೊತ್ತಿಲ್ವಲ್ಲ. ಬಿಡುವುದರೊಳಗಾಗಿ ಕೆಲವರನ್ನಾದ್ರೂ ದೇವರ ಬಳಿಯಲ್ಲಿ ನೆಲೆಸೋದಕ್ಕೆ ಪ್ರಯತ್ನಿಸಿ. ಅದಕ್ಕಿಂತ ಶ್ರೇಷ್ಠವಾದಂತ ಭಾಗ್ಯ ಈ ಭೂಮಿಯ ಮೇಲೆ ಬೇರೆ ಯಾವುದು ಇರೋದಿಲ್ಲ ಪ್ರಿಯರೇ. ಅದಕ್ಕಿಂತ ಶ್ರೇಷ್ಠ ಭೂಮಿಯ ಮೇಲೆ ಯೇಸು ಕ್ರಿಸ್ತರವರು ಗರ್ವದಿಂದ ಹೇಳುತ್ತಿರುವಂತ ಮಾತು ಪ್ರಿಯರೇ. ದೇವರೇ, ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ಸಂಪೂರ್ಣವಾಗಿ ನಾನು ನೆರವೇರಿಸಿ ಭೂಮಿಯಲ್ಲಿ ನಿನ್ನನ್ನು ಮಹಿಮೆ ಪಡಿಸಬೇಕಾಗಿರುವಂತದ್ದು ಭೂಮಿಯ ಮೇಲೆ. ದೇವರನ್ನ ಘನಪಡಿಸಬೇಕಾಗಿರುವಂತದ್ದು ಭೂಮಿಯ ಮೇಲೆ. ದೇವರ ನಾಮಕ್ಕೆ ಮಹಿಮೆ ತರಬೇಕಾಗಿರುವಂತ ಕೆಲಸಗಳನ್ನ ಮಾಡಬೇಕಾಗಿರುವಂತದ್ದು ಭೂಮಿಯ ಮೇಲೆ, ಎಲ್ಲೋ ಅಲ್ಲ. ಭೂಮಿಯನ್ನು ಬಿಟ್ಟ ನಂತರ ದೇವರನ್ನ ಮಹಿಮೆ ಇಲ್ಲ, ಪರಿಸ್ಥಿತಿ ಇಲ್ಲ. ನೀನು ದೇವರನ್ನ ಮಹಿಮೆ ಪಡಿಸಬೇಕಂತ ಅಂದ್ಕೊಳ್ತಿದ್ಯಾ? ಭೂಮಿಯ ಮೇಲೆ. ದೇವರಿಗೆ ಘನತೆ ತರಬೇಕಂತ ಭೂಮಿಯ ಮೇಲೆ. ನೀನ್ ಏನೇ ಮಾಡ್ಬೇಕಂತ ಅಂದ್ಕೋ, ಭೂಮಿಯ ಮೇಲೇನೆ ಮಾಡಬೇಕು. ಮಾಡ್ತಿದ್ದೇವಾ? ಅಥವಾ ನಮ್ಮ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಪ್ರೇರಣೆ ನಿಜವಾಗ್ಲೂ ದೇವರನ್ನ ಪ್ರತಿ ಬಾರಿ ಕ್ವಶನ್ ಮಾಡ್ಕೊಂಡೆ ನಾವು ಇದ್ಬಿಡ್ತೇವ? ಪ್ರೇರೆ, ದೇವರ ಪರಿಸ್ಥಿತಿಗಳನ್ನ ದಯವಿಟ್ಟು ನಿಮ್ಮ ಪರಿಸ್ಥಿತಿಗಳನ್ನ ಯಾವತ್ತು ಮೇನ್ ಸ್ಟ್ರೀಮ್ ಆಗಿ ಇಡ್ಲಿಕ್ಕೆ ಹೋಗ್ಬೇಡಿ. ಮೊದಲನೇ ಸ್ಥಾನದಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗಾದ್ರೆ ಪರಿಸ್ಥಿತಿಗಳನ್ನ, ನಮಗಿರುವಂತ ಯಾವ ಬಲಹೀನತೆಗಳನ್ನ ನಾವು ಮೊದಲನೇ ಸ್ಥಾನದಲ್ಲಿ ಇಡ್ತೇವಲ್ಲ, ಅವಾಗ ದೇವರು ನಮಗ್ ಕಾಣಿಸಲ್ಲ. ಅರ್ಥ ಮಾಡ್ಕೊಳ್ಳೋಣ. ದಾವೀದನು ಕುರುಬನು ಪ್ರಿಯರೇ. ಕುರುಬನು ಅಂತಂದ್ರೆ ಕುರಿಗಳನ್ನ ಮೇಯಿಸಿದ್ದಾನೆ. ನಾನ್ ಕೇಳ್ತೇನೆ, ದಾವೀದನು ಕುರುಬನ ಕೆಲಸ ಯಾಕೆ ಮಾಡ್ಬೇಕು? ಕುರಿಗಳನ್ನ ಯಾಕೆ ಮೇಯಿಸ್ಬೇಕು? ಅಷ್ಟು ಜನ ಅಣ್ಣಂದಿರು ಗವರ್ಮೆಂಟ್ ಕೆಲಸದಲ್ಲಿದ್ದಾರೆ, ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದಾರೆ, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರುವಂತವ್ರ ತಮ್ಮ ಏನ್ ಮಾಡ್ತಿರ್ಬೇಕು? ಒಂದು ಓದ್ತಿರ್ಬೇಕು, ಅಥವಾ ಮಿಲಿಟರಿಗೋಸ್ಕರ ಟ್ರೈ ಮಾಡಬೇಕು. ಏನ್ ಮಾಡ್ತಿದ್ದಾನೆ? ಕುರಿಗಳನ್ನ ಮೇಯಿಸ್ತಿದ್ದಾನೆ. ನನ್ನನ್ನು ಯಾಕೆ ದೇವರೇ ನಮ್ಮ ಅಣ್ಣಂದಿರ ತರ ಒಳ್ಳೆ ಪೊಸಿಷನ್ ಅಲ್ಲಿ ನೀನ್ ಇಟ್ಟಿಲ್ಲ? ನನ್ನನ್ನು ಯಾಕೆ ದೇವರೇ ನಮ್ಮ ಅಣ್ಣಂದಿರ ತರ ನೀನ್ ಆಶೀರ್ವದಿಸಲಿಲ್ಲ? ನನ್ನನ್ನು ಯಾಕೆ ದೇವರೇ ಹಿಂಗ್ ಮಾಡ್ಬಿಟ್ಟಿದ್ಯಾ? ಕುರಿಗಳ ಮಧ್ಯದಲ್ಲಿ ಇಟ್ಬಿಟ್ಟಿದ್ಯಾ? ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ರ ಪ್ರಿಯರ? ಏನಂತ ಕಿನ್ನರಿ ಹಿಡಿದುಕೊಂಡು, ದೇವರೇ, ಈ ಕುರಿಗಳನ್ನ ನೋಡ್ತಿದ್ರೆ ನಾನೇ ನೆನಪಾಗ್ತಿದ್ದೇನೆ. ನನ್ನನ್ನು ನೀನು ಹೀಗೆ ನಡೆಸ್ತಿದೀಯಲ್ಲ. ಅವುಗಳಿಗೆ ದಾಹ ಆದಾಗ ನೀರಿನ ಹತ್ರ ನಾನು ಕರ್ಕೊಂಡು ಹೋಗ್ತೇನೆ. ನನಗೂ ಕೂಡ ದಾಹ ಆದಾಗ ನನ್ನನ್ನು ನೀರಿನ ಹತ್ರ ಕರ್ಕೊಂಡು ಹೋಗ್ತಿದ್ಯಾ? ಹಸಿರು ಗಾವಲುಗಳಲ್ಲಿ ನನ್ನನ್ನು ನೀನು ತಂಗಿಸುತ್ತಿದ್ದೀಯಾ ಅಂತ ದೇವರನ್ನ ಮಹಿಮೆ ಪಡಿಸೋದನ್ನೇ ಮಾಡ್ತಿದ್ದಾನೆ ಬಿಟ್ಟು, ದಾವೀದನು ದೇವರನ್ನ ಯಾವತ್ತೂ ಕೂಡ ಪ್ರೇರ ಆತನ ಪರಿಸ್ಥಿತಿಯನ್ನ ಕಂಡು ಯಾವತ್ತು ದೇವರನ್ನ ದೂಷಿಸಿದಂತ ಸಂದರ್ಭ ಇಲ್ಲ ಪ್ರಿಯರೇ. ಹಾಗಂತ ದೇವರು ಮರೆತು ಬಿಟ್ರ? ಇಲ್ಲ. ಒಂದು ಸಮಯ ಬಂತು, ದಾವೀದನ್ ಅಂದುಕೊಂಡಿಲ್ಲ ನಾನು ಈ ಪರಿಸ್ಥಿತಿಗೆ ಹೋಗ್ತೇನೆ ಅಂತ. ದೇವರ ಆ ಸ್ಥಾನದಲ್ಲಿ ದೇವರಿಟ್ರು. ಆ ಸ್ಥಾನಗಳಲ್ಲಿ ದೇವರಿಟ್ರು. ಯಾಕಂತಂದ್ರೆ ದಾವೀದನು ಅಲ್ಲಿ ಪರಿಸ್ಥಿತಿಯನ್ನ ನೋಡಿಲ್ಲ, ಅಲ್ಲಿ ನೋಡಿರುವಂತದ್ದು ದೇವರನ್ನ. ಇದನ್ನ ಪ್ರಿಯರೇ, ನಮ್ಮ ಪರಿಸ್ಥಿತಿನ ಯಾವತ್ತು ನೋಡ್ಲಿಕ್ಕೆ ಹೋಗ್ಬೇಡಿ. ಸೀಕ್ ಗಾಡ್. ದೇವರನ್ನು ನೋಡಿ, ದೇವರು ಬೇಕು ಅಂತ ಕೇಳ್ಕೊಳ್ಳಿ. ಗಾಡ್ ಕ್ಯಾನ್ ಡೂ ಮಿರಾಕಲ್ಸ್. ದೇವರಿಗೆ ನಮ್ಮ ಪರಿಸ್ಥಿತಿ, ನಮಗಿರುವಂತ ಅನಾರೋಗ್ಯ, ನಮ್ಮಲ್ಲಿರುವಂತ ಬಲಹೀನತೆಗಳನ್ನ ತೆಗಿಲಿಕ್ಕೆ ದೊಡ್ಡ ವಿಷಯನೇ ಅಲ್ಲ. ಆ ಮೋಸಸ್ ರಾಜಶೇಖರ್ ಅವರಿಗೆ ಆ ಕಣ್ಣನ್ನ ಕೊಡೋದಕ್ಕೆ ದೇವರಿಗೆ ದೊಡ್ಡ ವಿಷಯನ?
ಹೇಳಿ, ಇಷ್ಟು ಪ್ರಾರ್ಥನೆ ಮಾಡಿ, ಇಷ್ಟು ಆರಾಧನೆ ಮಾಡಿ, ಇಷ್ಟು ಸೇವೆ ಮಾಡ್ತಿರುವಂತ ಅವರಿಗೆ ದೇವರು ಯಾಕೆ ಕಣ್ಣು ಕೊಟ್ಟಿಲ್ಲ? ಬಿಕಾಸ್ ಹಿ ಈಸ್ ಸಮಥಿಂಗ್ ಸ್ಪೆಷಲ್. ಹಿ ಈಸ್ ಸಮಥಿಂಗ್ ಸ್ಪೆಷಲ್. ಅದಕ್ಕೆ ಎಲ್ಲವನ್ನು ಸಹಿಸಿಕೊಂಡಿದ್ದ, ಎಲ್ಲವನ್ನು ಸಹಿಸಿಕೊಂಡಿದ್ದ. ಒಬ್ಬ ಚಿಕ್ಕ ಹುಡುಗ, 11, 12, 13 ವರ್ಷದ ಹುಡುಗ, ಕ್ಯಾನ್ಸರ್. ಒಂದು ವ್ಯಕ್ತಿ ಕೇಳ್ತಾನೆ, ನಿನಗೆ ಕ್ಯಾನ್ಸರ್ ಇದೆಯಲ್ಲ, ದೇವರನ್ನ ಕ್ವಶನ್ ಮಾಡ್ತೀಯ ನೀನು, ದೇವರನ್ನ ಬೈತೀಯ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ, ನೋ, ಬೈಯಲ್ಲ. ಮತ್ತೆ ದೇವರೇ ತಾನೇ ನಿನಗೆ ಪರ್ಮಿಷನ್ ಕೊಟ್ಟಿದ್ದು, ದೇವ್ರ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಾನೇ ನಿನಗೆ ಇಷ್ಟು ರೋಗ, ಇಷ್ಟು ನೋವು, ಇಷ್ಟು ದುಃಖ ನಿನಗಿರೋದು. ಮತ್ತೆ ದೇವ್ರನ್ನ ನೀನ್ ಕೇಳಲ್ವಾ? ದೇವ್ರ ಮೇಲೆ ನಿನಗೆ ಕೋಪ ಇಲ್ವಾ? ದೇವ್ರನ್ನ ನೀನ್ ಅಸಹ್ಯ ಮಾಡ್ಕೊಳಲ್ವಾ ಅಂತಂದ್ರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಹುಡುಗ 12, 13 ವರ್ಷ ಇರುವಂತ ಹುಡುಗ ಏನ್ ಹೇಳ್ತಾನೆ ಗೊತ್ತಾ? ನಾನು ಸ್ಪೆಷಲ್, ಐ ಆಮ್ ಸ್ಪೆಷಲ್. ನಾನು ಸ್ಪೆಷಲ್ ಆಗಿರೋದ್ರಿಂದ ದೇವರನ್ನ ನಾನು ಆರಿಸಿಕೊಂಡಿದ್ದಾರೆ. ಐ ಆಮ್ ಸೆಲೆಕ್ಟೆಡ್ ಪರ್ಸನ್ ಅಂತ ಹೇಳಿ. ನಾನು ಸೆಲೆಕ್ಟೆಡ್, ನಾನು ಸ್ಪೆಷಲ್ ಆಗಿರೋದ್ರಿಂದಾನೇ ಇಷ್ಟು ನೋವನ್ನ ದೇವರು ನನಗೆ ಕೊಟ್ಟಿದ್ದಾರೆ. ಇದೇ ನೋವು ಬೇರೆಯವ್ರಿಗೆ ಕೊಟ್ಟಿದ್ರೆ ಬೇರೆಯವ್ರು ತಡ್ಕೊಳಕ್ ಆಗ್ತಿರ್ಲಿಲ್ಲ. ದೇವ್ರು ನನಗೆ ಈ ನೋವು ಕೊಟ್ಟಿದ್ದಾರೆ, ನಾನ್ ತಡ್ಕೊಳಕ್ಕೆ ನನ್ನಿಂದ ಆಗುತ್ತೆ ಅಂತ. ಬಿಕಾಸ್ ಐ ಆಮ್ ಸ್ಪೆಷಲ್, ಬಿಕಾಸ್ ಐ ಆಮ್ ಚೋಸನ್. ಬೇರೆ ದೇವರಿಗೆ ನಿಮ್ಮ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಗೊತ್ತು. ದೇವರಿಗೆ ನಮ್ಮ ಸ್ಥಿತಿಗತಿಗಳು ಗೊತ್ತು. ನೀವು ಸಹಿಸಬಹುದಾದಷ್ಟನ್ನೇ ನಾನು ಕೊಡ್ತೇನೆ. ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ನಾನು ತೋರಿಸ್ತೇನೆ. 12, 13 ವರ್ಷ ಇರುವಂತ ಹುಡುಗನಿಗೆ ದೇವರ ಮೇಲಿದ್ದಂತಹ ಭಕ್ತಿ ಅಂತಂದ್ರೆ ಐ ಆಮ್ ಸ್ಪೆಷಲ್. ದೇವರನ್ನ ನಾನು ದೂಷಿಸ್ಲಿಕ್ಕೆ ಹೋಗಲ್ಲ. ದೇವರನ್ನ ನಾನು ಆರಿಸಿಕೊಂಡಿದ್ದಾರೆ. ಸತ್ಯ. ಒಮ್ಮೆ ಆ ಬದುಕುಗಳನ್ನ ನೋಡೋಣ ಪ್ರೇರೆ, ಒಮ್ಮೆ ಆ ಜೀವನಗಳನ್ನ ನೋಡೋಣ. తెలుగులో ಹೇಳ್ತಾರೆ, కాకిలాగా కలకాలం బ్రతకడం కంటే హంసలాగా కొద్ది ಕಾಲಂ ಬ್ರತಕడం ಮೇಲು ಅಂತ. ಅಂದ್ರೆ ಕಾಗೆ ತರ ಕಾವ್ ಅನ್ಕೊಂಡು ಜೀವನ ಪೂರ್ತಿ ಬದುಕೋದಕ್ಕಿಂತ ಹಂಸ ತರ ಕೆಲವು ದಿನಗಳು ಬದುಕಿದ್ರು ಹಂಸದ ಹಾಗೆ ಬದುಕಬೇಕಂತ. ದಿನಪ್ರಿಯರೇ, ನಾವು ದೇವರಿಗೆ ಮಹಿಮೆ ತರದೆ ಬದುಕಿದಂತ ಬದುಕುಗಳು ಎಷ್ಟು ದಿನವಿದ್ದರೂ ಪ್ರಯೋಜನವಿಲ್ಲ. ದೇವರಿಗೆ ಮಹಿಮೆ ತರುವಂತ ದಿನ ಒಂದು ದಿನ ಬದುಕಿದರು ಅದು ಶ್ರೇಷ್ಠವಾದಂತ ಬದುಕಾಗುತ್ತೆ. ದೇವರಿಗೋಸ್ಕರ ಪಶ್ಚಾತ್ತಾಪ ಪಡುವಂತ ದಿನ ಒಂದು ದಿನ ಬದುಕಿದರು ಶ್ರೇಷ್ಠವಾದಂತ ಬದುಕಾಗುತ್ತೆ. ದೇವರಿಗೋಸ್ಕರ ಏನಾದ್ರೂ ಮಾಡಬೇಕೆಂಬುದಾಗಿ ತವಕಿಸುವಂತ ಮನಸ್ಸು ನಮ್ಮದಾಗಿ ದೇವರಿಗೋಸ್ಕರ ನಿಂತರೆ ಆ ಬದುಕು ಶ್ರೇಷ್ಠವಾದ ಬದುಕಾಗುತ್ತೆ. ಇವೆಲ್ಲಾ ಲಕ್ಷಣಗಳು ನಮ್ಮಲ್ಲಿದ್ದರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ದೇವರಿಗೆ ಮಹಿಮೆ ತರುವಂತ ಕ್ರಿಯೆಗಳು ನಡೆದು ಬಿಡ್ತವೆ. ಆಟೋಮೆಟಿಕ್ ಆಗಿ ನಡೆದು ಬಿಡುತ್ತೆ ಪ್ರಿಯರೇ. ಆಟೋಮೆಟಿಕ್ ಆಗಿ ಗಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ. ಏನು ಮಾಡಬೇಕಾಗಿಲ್ಲ, ಪೆಟ್ರೋಲ್ ಇದ್ರೆ ಸಾಕು, ಗಾಡಿ ಆನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಹೋಗುತ್ತೆ ಗಾಡಿ ಮುಂದಕ್ಕೆ. ನಮ್ಮ ಬದುಕಲು ದೇವರಿಗೆ ಮಹಿಮೆ ತರಿಸಬೇಕಾ? ಫಸ್ಟ್ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಪ್ರಿಯರೇ, ಪರಿಸ್ಥಿತಿಗಳನ್ನ, ಸ್ಥಿತಿಗತಿಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ದೇವರನ್ನು ಮೊದಲು ನೋಡಿ. ದೇವರೇ, ನೀನ್ ಮಾಡು, ನೀನ್ ನಡೆಸು. ಪ್ರತಿ ವಿಷಯ, ಪ್ರತಿ ಚಿಕ್ಕದು, ಇಷ್ಟು ಚಿಕ್ಕದೇ ಆಗಿರಲಿ, ದೇವರೇ ನನ್ನನ್ನು ನಡೆಸು, ನನ್ನನ್ನು ಬಲಪಡಿಸು, ನಿನಗೋಸ್ಕರ ನನ್ನನ್ನು ನಿಲ್ಲಿಸು. ಪ್ರಾರ್ಥನೆ ಮಾಡಿ, ದೇವರು ನಡೆಸ್ತಾರೆ. ಇನ್ನೊಬ್ರು ಇದ್ದಾರೆ ಪ್ರೇರೆ, ಅವ್ರದ್ದು ಬಗ್ಗೆ ಹೇಳಿ ನಾನು ಮುಗಿಸ್ತೇನೆ. ರಮೇಶ್ ಅಂತ ಹೇಳಿ ಆಂಧ್ರದಲ್ಲಿ ಇರ್ತಾರೆ, ಸ್ವಲ್ಪ ಹೈಟ್ ಕಡಿಮೆ. ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್, ಫಿಸಿಕಲಿ ಅವ್ರಿಗೆ ಹ್ಯಾಂಡಿಕ್ಯಾಪ್ ಪರ್ಸನ್. ಆಲ್ರೆಡಿ ಹೇಳಿದ್ದೇನೆ, ಸುಮಾರು ಸತಿ ಹೇಳಿದ್ದೇನೆ, ನಾನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬ್ಯಾಗ್ ತಗೊಳಕೊಳ್ತಾರೆ, ಅದರಲ್ಲಿ ಬ್ಯಾಗ್ ತುಂಬಾ ಪಾಂಪ್ಲೆಟ್ಸ್ ಇಟ್ಕೊಂಡಿರ್ತಾರೆ, ಸುವಾರ್ತೆಯ ಕರಪತ್ರಿಕೆಗಳನ್ನ ಇಟ್ಕೊಂಡಿರ್ತಾರೆ. ಬಸ್ ಸ್ಟಾಪ್ಗಳು, ರೈಲ್ವೆ ಸ್ಟೇಷನ್ಗಳು, ಜನರಿರುವಂತ ಸ್ಥಳಗಳಲ್ಲಿ ಆ ಪಾಂಪ್ಲೆಟ್ಸ್ ನ ಹಂಚ್ತಾ ಇರ್ತಾರೆ. ಯೇಸು ಸ್ವಾಮಿ ನಂಬ್ಕೊಳ್ಳಿ, ಯೇಸು ಸ್ವಾಮಿ ನಂಬ್ಕೊಳ್ಳಿ, ಯೇಸು ಸ್ವಾಮಿ ನಂಬ್ಕೊಳ್ಳಿ. ಏನ್ ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಬಸ್ ಸ್ಟಾಪ್ ಗಳಲ್ಲಿ, ರೈಲ್ವೆ ಸ್ಟೇಷನ್ಸ್ ಅಲ್ಲಿ
ಅವ್ರನ್ನ ನೋಡಿದ್ರೆ ನಡಿಲಿಕ್ಕೂ ಕೂಡ ಆಗಲ್ಲ ಅವ್ರಿಗೆ. ಒಂದ್ ಕಾಲು ಎಳ್ಕೊಂಡ್ ನಡೀತಿರ್ತಾರೆ. ದೇವ್ರೆ, ಯಾಕೆ ದೇವ್ರೆ ನನಗೆ ಇಂಥ ಪರಿಸ್ಥಿತಿ ಕೊಟ್ಟೆ ಅಂತೇಳಿ ದೇವರನ್ನ ದೂಷಿಸಲಿಲ್ಲ ಪ್ರಿಯರೇ. ನಾನು ಯಾಕೆ ಹೇಳ್ತಿದ್ದೇನೆ ಅರ್ಥ ದೇವರನ್ನ ದೂಷಿಸಲಿಲ್ಲ. ನಾನ್ ಮಾಡಬೇಕು. ನನಗೋಸ್ಕರ ಪ್ರಾಣವನ್ನೇ ಯೇಸು ಸ್ವಾಮಿ ಕೊಟ್ಟ ಮೇಲೆ ನಾನು ಈ ಚಿಕ್ಕ ಕೆಲಸ ಮಾಡ್ಲಿಕ್ಕಾಗಲ್ವಾ? ನನಗೋಸ್ಕರವಾಗಿ ತಾನಿದ್ದಂತ ಮಹಿಮೆಯನ್ನೇ ಕ್ರಿಸ್ತನು ಬಿಟ್ಟ ಬಂದ ಮೇಲೆ ನಾನು ಆತನ ಸುವಾರ್ತೆನ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ವಲ್ಲ ಅಂತ ಹೇಳಿ ಮನೆ ಬಿಟ್ಟು ಎಲ್ಲಾ ಬಿಟ್ಟು ಒಂದೇ ಒಂದು ಬ್ಯಾಗ್ ತಗಲಾಕೊಂಡು ಒಂದ್ ಜೊತೆ ಬಟ್ಟೆ, ಅವ್ರಿಗೆ ಬೇಕಾಗಿರುವಂತ ಚಿಕ್ಕ ಚಿಕ್ಕ ವಸ್ತುಗಳು ಆ ಬ್ಯಾಗಲ್ಲೇ ಪೂರ್ತಿ ಅವರ ಜೀವನ ಇರೋದೇ ಆ ಬ್ಯಾಗಲ್ಲಿ. ಕರಪತ್ರಿಕೆಗಳು ಇಟ್ಕೊಂಡು ಸಿಕ್ಕಿದವ್ರಿಗೆಲ್ಲ ಸುವಾರ್ತೆ ಸಾರ್ತಿರ್ತಾರೆ. ಅಂತವ್ರನ್ನ ಅಂತವ್ರು ಅಂತವ್ರನ್ನ ದೇವ್ರಿಗೆ ಯಾಕೆ ಇಟ್ಟಿರ್ತಾರೆ ಗೊತ್ತಾ ಪ್ರಿಯರ? ಅಂತವ್ರು ನಮ್ ಕಣ್ಣಿಗೆ ಬೀಳಲ್ಲ. ಹೇಳ್ತೀನಿ ಕೇಳಿ. ಅಂತವ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಎಂತವ್ರು ಕಾಣಿಸ್ತಾರೆ ಗೊತ್ತಾ? ಎಂತವ್ರು ದೊಡ್ಡ ದೊಡ್ಡ ಸೇವಕರು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಯಾಕೆ ಗೊತ್ತಾ? ಅವ್ರನ್ನೇ ನಾವು ನೋಡ್ತೇವೆ. ಅವ್ರು ನೋಡೋದಕ್ಕೆ ನಾವು ಇಷ್ಟಪಡ್ತೇವೆ. ಇಂಥವ್ರು ಇದಾರೆ ಅನ್ನೋ ವಿಷಯನೂ ಕೂಡ ನಮಗ್ ಗೊತ್ತಿರಲ್ಲ. ಪ್ಲೀಸ್, ಇಂಥವ್ರನ್ನ ನೋಡಿ. ಇಂಥವ್ರನ್ನ ಕಂಡ್ರೇನೆ ದೇವ್ರ ಮೇಲೆ ನಮಗ್ ಭಕ್ತಿ ಬರುತ್ತೆ. ಇಂಥವ್ರನ್ನ ಕಂಡ್ರೇನೆ ನಮಗೆ ದೇವರ ಮೇಲೆ ವಿಶ್ವಾಸ, ದೇವ್ರಿಗೋಸ್ಕರ ಏನಾದ್ರು ಮಾಡಬೇಕೆನ್ನುವಂತ ಸ್ವಲ್ಪನಾದ್ರೂ ಸ್ವಲ್ಪ ಹೋಪ್ ಆದ್ರೂ ನಮ್ಮಲ್ಲಿ ಬೆಳೆಯುತ್ತೆ ಪ್ರಿಯರೇ. ಅಂತವ್ರನ್ನ ದೇವ್ರು ಯಾಕೆ ಇಟ್ಟಿದ್ದಾರೆ ಗೊತ್ತಾ ಪ್ರಿಯರೇ? ಅಂತವ್ರು ಇಲ್ಲ ಅಂತ ನಾವ್ ಅಂದ್ಕೊಳ್ತೇವೆ. ಅದು ಕೇವಲ ಪುಸ್ತಕದಲ್ಲಿರುವಂತ ಕ್ಯಾರೆಕ್ಟರ್ಸ್. ನೋ, ದೇವರಂತ ಕ್ಯಾರೆಕ್ಟರ್ಸ್ ಇನ್ನು ಉಳಿಸ್ಕೊಂಡಿದ್ದಾರೆ. ದೇ ಆರ್ ವೆರಿ ಪ್ರೆಷಿಯಸ್ ಫಾರ್ ಗಾಡ್. ಅಂತ ಕ್ಯಾರೆಕ್ಟರ್ಸ್ ನ ದೇವ್ರು ಯಾಕೆ ಇಟ್ಟಿದ್ದಾರೆ ಗೊತ್ತಾ? ನಮಗೆ ತೋರಿಸಿ, ನೋಡು ನೀನೇನ್ ಮಾಡ್ತಿದೀಯ. ನಿನಗಿಂತ ಕೆಟ್ಟ ಸಿಚುವೇಶನ್ ಅಲ್ಲಿದ್ದಾನೆ. ನಿನಗಾದ್ರೂ ಮನೆ ಇದೆ, ನಿನಗಾದ್ರೂ ಕುಟುಂಬ ಇದೆ, ನಿನಗಾದ್ರೂ ಎಲ್ಲ ಇದೆ. ಅವ್ರಿಗೇನಿದೆ? ಏನಿಲ್ಲ. ನಿನಗಿಂತ ಹೆಚ್ಚಾಗಿ ಸೇವೆ ಮಾಡ್ತಿದೆ, ನಿನಗಿಂತ ಹೆಚ್ಚಾಗಿ ನನ್ನನ್ನ ಮಹಿಮೆ ಪಡಿಸ್ತಿದೆ. ನಾವೇನ್ ಮಾಡ್ತಿದ್ದೇವೆ ಪ್ರಿಯರೇ? ಈ ದಿನ ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳೋಣ. ನಿಜವಾಗ್ಲೂ ದೇವರ ಮಹಾಕೃಪೆಯಿಂದ ಅವರನ್ನು ಒಮ್ಮೆ ನಮ್ಮ ಸಭೆಗೆ ಕರೆಸುವಂತ ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಒಂದ್ಸತಿ ಬಂದಿದ್ರು, ಅವರು ಬಂದು ಮಾತನಾಡಿ ಹೋಗಿದ್ರು. ಅಂದ್ರೆ ದೇವರ ಕೃಪೆ ಪ್ರಿಯರೇ. ಅಂತವರು ಸೇವಕರನ್ನ ಕರೆಸಬೇಕು ಅಂತಂದ್ರೆ ಎಂತವ್ರನ್ನ ಕರೆಸ್ಬೇಕು ಗೊತ್ತಾ? ಇಂಥವ್ರನ್ನ ಕರೆಸ್ಬೇಕು. ಕೆಳಗಿಂದ ಮೇಲೋದವ್ರನ್ನ ಕರೆಸ್ಬೇಕು. ಅವರನ್ನ ಕರೆಸಿದ್ರೆ ಒಂದು ಇನ್ಸ್ಪಿರೇಷನ್ ಆಗಿರ್ಬೇಕು, ಸುಮ್ಮನೆ ಅಲ್ಲ ಪ್ರೇರಣೆ. ಯಾರನಂದ್ರೆ ಅವ್ರು ಫೇಮಸ್ ಆಗಿ ಯಾರಿದ್ದಾರೆ ಅವ್ರನ್ನ ಕಳ್ಸೋಣ. ಯಾಕೆ ನೀನ್ ನನ್ ಫೇಮಸ್ ಆಗಕ್ಕೆ? ಹೌದಾ? ಭೂಮಿಯ ಮೇಲೆ ಫೇಮಸ್ ಆಗ್ಬಾರ್ದು, ದೇವರ ದೃಷ್ಟಿಯಲ್ಲಿ ಫೇಮಸ್ ಆಗ್ಬೇಕು. ದೇವರ ದೃಷ್ಟಿಯಲ್ಲಿ ಫೇಮಸ್ ಆಗ್ಬೇಕಂದ್ರೆ ಇಂಥವರನ್ನ ನಮ್ಮ ಜೀವನದಲ್ಲಿ ನಾವು ತೋರಿಸ್ಬೇಕು. ಇಂಥವರನ್ನ ನಮ್ಮ ಜೀವನದಲ್ಲಿ ನಾವು ತೋರಿಸ್ಬೇಕು. ಹೌದು, ಎಲ್ಲರಲ್ಲೂ ಬಲಹೀನತೆಗಳಿರ್ತವೆ. ಎಲ್ಲರಲ್ಲೂ ಬಲಹೀನತೆಗಳಿರ್ತವೆ. ನಮಗೆ ಆ ಬಲಹೀನತೆಗಳು ಬೇಡ. ಅವ್ರು ಬಲವಾಗಿ ಹಿಡಿದುಕೊಂಡಿರುವಂತದ್ದು ಏನೋ ಅದನ್ನ ಮಾತ್ರ ಹಿಡಿದು ದೇವರಿಗೋಸ್ಕರ ಜೀವಿಸ್ಬೇಕು. ಹಾಗಾಗಿ ಯೇಸು ಕ್ರಿಸ್ತರು ಹೇಳಿದಂತ ಮಾತು, ಶಿಲುಬೆ ಮೇಲೆ ನುಡಿದಂತ ಮಾತು, ದೇವರೇ ನೀನ್ ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ ಭೂಮಿಯ ಮೇಲೆ ನಿನ್ನನ್ನು ಮಹಿಮೆ ಪಡಿಸಿದೆ. ಈ ದಿನ ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳು ಎಂಥದ್ದೇ ಆಗಿರಲಿ, ನಮ್ಮ ಸ್ಥಿತಿಗಳು ಎಂಥದ್ದೇ ಆಗಿರಲಿ, ಪ್ಲೀಸ್ ಪುಟ್ ಗಾಡ್ ಫಸ್ಟ್. ದೇವರನ್ನು ಮಹಿಮೆ ಪಡಿಸೋಣ, ದೇವರಿಗೋಸ್ಕರ ಬದುಕೋಣ. ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸ್ತಾರೆ ಅಂತಲ್ಲ, ಪರಿಸ್ಥಿತಿಗಳನ್ನ ದೇವರು ಮಾರ್ಪಡಿಸ್ತಾರೆ ಅಂತಲ್ಲ. ನೋ, ಮಾರ್ಪಡಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಅಂತ. ದೇವರ ಚಿತ್ತವಿದ್ರೆ ಬದಲಾಯಿಸ್ತಾರೆ. ದೇವರ ಚಿತ್ತವಿಲ್ವಾ? ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ಅಷ್ಟೇ ತಾನೆ? ಚಿತ್ತ ಇದೆಯಾ ಮಾಡು, ನಿನ್ನ ಚಿತ್ತ ಇಲ್ವಾ ಆದ್ರೂ ದೇವರೇ ನಿನಗೆ ಸ್ತೋತ್ರ. ನೀವು ನಮ್ಮನ್ನ ಹಾಕ್ತೀರಾ ಆವಿಗೆ ಒಳಗೆ. ನನ್ನ ದೇವರು ನನ್ನನ್ನ ಕಾಪಾಡ್ತಾರೆ ಅನ್ನುವಂತ ನಂಬಿಕೆ ನಮಗಿದೆ. ಒಂದು ವೇಳೆ ನಮ್ಮ ದೇವರು ನಮ್ಮನ್ನ ಕಾಪಾಡದೆ ಹೋದ್ರಪ್ಪ, ಎಂತ ಮಾತು ಪ್ರಿಯರೇ ಅದು. ಆ ಮಾತು ಓದಿದಾಗೆಲ್ಲ, ಆ ಮಾತು ನೆನೆಸಿಕೊಂಡಾಗೆಲ್ಲ ಹೃದಯದಲ್ಲಿ ಒಂಥರಾ ಧೈರ್ಯ ಬಂದ್ಬಿಡತ್ತೆ.
ನಮ್ಮ ದೇವರು ನಮ್ಮನ್ನ ಕಾಪಾಡ್ತಾರೆ. ಒಂದು ವೇಳೆ ನಮ್ಮನ್ನು ಕಾಪಾಡದೆ ಹೋದರು, ಅರಸೇ, ಈ ಮಾತು ನಿಮಗೆ ನೆನಪಿರಲಿ. ನೀನು ನಿಲ್ಲಿಸಿದಂತಹ ಪ್ರತಿಮೆಗೆ, ಆ ವಿಗ್ರಹಕ್ಕೆ ನಾವು ನಮ್ಮ ತಲೆ ಬಗ್ಗಿಸಲ್ಲ. ಎಂತ ಭಕ್ತಿ ಪ್ರಿಯರೇ, ಎಂತ ವಿಶ್ವಾಸ ಇದು. ಕಾಪಾಡದೆ ಹೋದರು, ಕಾಪಾಡಿಲ್ಲ ಅಂದ್ರೂ ದೇವ್ರನ್ನ ಬಿಡಲ್ಲ. ಇದು ಭಕ್ತಿ ಅಂದ್ರೆ, ಇದು ವಿಶ್ವಾಸ ಅಂದ್ರೆ, ಇದು ದೇವರಿಗೋಸ್ಕರ ಬದುಕಣ ಪ್ರಿಯ. ದೇವರಿಗೋಸ್ಕರ ಬದುಕಣ. ದೇವರು ನಡೆಸ್ತಾರೆ, ದೇವರು ನಡೆಸ್ತಾರೆ. ಕರೆದಾತನು ನಂಬಿಗಸ್ತ. ಇದು ಸತ್ಯವಾದ ಮಾತು, ನಿಜವಾದ ಮಾತು. ದೇವರಿಗೋಸ್ಕರ ಬದುಕುವವರಿಗೆ ದೃಢವಾದಂತಹ ಗ್ರಿಪ್ ಇರುವಂತಹ ಈ ಮಾತೇನಾದ್ರು ಇದೆಯಾ ಅಂತಂದ್ರೆ, ಕರೆದಾತನು ನಂಬಿಗಸ್ತ. ಏನೇ ಆಗ್ಲಿ ದೇವರನ್ನು ಭೂಮಿಯ ಮೇಲೆ ಮಹಿಮೆ ಪಡಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಕರ್ತನೆ, ಭೂಮಿಯ ಮೇಲೆ ನಿಮ್ಮನ್ನು ಮಹಿಮೆ ಪಡಿಸಬೇಕು. ಆ ಒಂದು ಕಾರಣಕ್ಕಾಗಿ ನಮ್ಮನ್ನು ಈ ಭೂಮಿಯಲ್ಲಿ ಹುಟ್ಟಿಸಿದ್ದೀರಾ. ಮನುಷ್ಯರನ್ನಾಗಿ ನಮ್ಮನ್ನು ನಿರ್ಮಿಸಿದ್ದೀರಾ. ನಿಮ್ಮ ಚಿತ್ತ, ನಿಮ್ಮ ಪ್ರಣಾಳಿಕೆ ನಮ್ಮ ಜೀವನದಲ್ಲಿ ವಿಶೇಷವಾಗಿ, ಆ ವಿಶೇಷವಾದ ನಿಮ್ಮ ಆಲೋಚನೆ ಪ್ರಣಾಳಿಕೆಯನ್ನು ತಿಳಿದುಕೊಂಡು ನಿಮಗೋಸ್ಕರ ಜೀವಿಸುವರಾಗಿರುವಂತೆ ಸಹಾಯ ಮಾಡಿ, ನಮ್ಮನ್ನು ಬಲಪಡಿಸಿ ನಿಮ್ಮ ಕೃಪೆಯಲ್ಲಿ ನೆನಪು ಮಾಡಿಕೊಳ್ಳಿ. ನಮಗೋಸ್ಕರ ಬದುಕಬೇಕು ಕರ್ತನೆ, ನಮಗೋಸ್ಕರ ನಿಲ್ಲಬೇಕು ಕರ್ತನೆ. ಏನು ಇಲ್ಲದವರೇ ನಮಗಿಂತ ಎಷ್ಟೋ ಉನ್ನತವಾಗಿ ಬದುಕ್ತಿದ್ದಾರೆ. ನಾವಾದರೂ ಎಲ್ಲವೂ ಇದೆ ಕರ್ತನೆ. ನಮಗೆ ಒಳ್ಳೆ ಆರೋಗ್ಯವಿದೆ, ಒಳ್ಳೆ ಪರಿಸ್ಥಿತಿಗಳಿದೆ, ಒಳ್ಳೆ ಮನೆಯನ್ನ ಕೊಟ್ಟಿದ್ದೀರಾ. ಅವರಿಗಿಂತ ನೋಡಿಕೊಂಡ್ರೆ ಕರ್ತನೆ, ಎಷ್ಟೋ ಪಟ್ಟು ಮಿಗಿಲಾಗಿ ದೇವರೇ ನೀವು ನಮ್ಮನ್ನು ಇಟ್ಟಿದ್ದೀರಾ ಕರ್ತನೆ. ಆದಾಗ್ಯೂ ನಾವು ನಿಮಗೋಸ್ಕರ ನಿಲ್ಲಲಿಕ್ಕೆ ಆಗ್ತಿಲ್ಲ. ನಮ್ಮನ್ನು ಕ್ಷಮಿಸಿ. ಇನ್ನು ಮುಂದಾದರೂ ನಿಮಗೋಸ್ಕರ ನಿಲ್ಲುವಂತೆ ಕೃಪೆ ತೋರಿಸಿ. ಇನ್ನು ಮುಂದಾದರೂ ನಿಮಗೋಸ್ಕರ ದೃಢವಾಗಿ ಬಲವಾಗಿ ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಕರೆದಾತನೇ, ನಂಬಿಗಸ್ತನೇ, ನಮ್ಮನ್ನು ಕೈ ಬಿಡಬೇಡ. ನಮ್ಮನ್ನು ನಡೆಸಿ. ನಮ್ಮ ಬಲಹೀನತೆಗಳಲ್ಲಿ ನಿಮ್ಮ ಬಲವನ್ನು ಆಶ್ರಯಿಸ್ತೇವೆ. ನೀವೇ ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸಿ. ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ. ನಿಮ್ಮ ರಾಜ್ಯದ ಮಹಿಮೆಗಾಗಿ ನಮ್ಮೆಲ್ಲರನ್ನು ನಿಲ್ಲಿಸಿ. ನಿಮ್ಮನ್ನು, ನಿಮ್ಮ ನೀತಿಯನ್ನು ಮಾತ್ರ ಹುಡುಕುವವರಾಗಿ ನಾವೆಲ್ಲರೂ ಇರುವಂತೆ ನಮಗೆ ಸಹಾಯ ಮಾಡಿ. ಕೇಳಲ್ಪಟ್ಟಂತೆ ಈ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತ ಮಾತುಗಳಾಗಿರುವಂತೆ ನೀವು ಕೃಪೆ ತೋರಿಸಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವಂತಹ ರೇಖಾಂಟಿ ಅವರನ್ನು, ಅವರ ಕುಟುಂಬವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಕುಟುಂಬದಲ್ಲಿ ನೆಮ್ಮದಿಯನ್ನು ದಯಪಾಲಿಸಿ. ಕುಟುಂಬದಲ್ಲಿ ಒಳ್ಳೆ ಆರೋಗ್ಯ ಪರಿಸ್ಥಿತಿಗಳನ್ನು ನೀವು ಒದಗಿಸಿಕೊಟ್ಟು ನಡೆಸಿ ಕರ್ತನೆ. ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅವರು ಅರಿತುಕೊಂಡು ನಿಮಗೋಸ್ಕರ ಕರ್ತನೆ, ನಿಮ್ಮ ಚಿತ್ತ ಏನಿದೆಯೋ ಅವರ ಬದುಕಿನಲ್ಲಿ ಅದನ್ನು ಅವರು ನೆರವೇರಿಸಿ ಕರ್ತನೆ ನಿಮ್ಮ ಬಳಿಗೆ ಸೇರುವ ಹಾಗೆ ನೀವು ಸಹಾಯ ಮಾಡಿ. ಇಲ್ಲಿ ಸೇರಿ ಬಂದಿರುವಂತ ಎಲ್ಲರನ್ನೂ ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪಾಡಿ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ, ಪ್ರತಿಯೊಬ್ಬರನ್ನ ನೀವು ಸ್ಥಿರಪಡಿಸಿ. ಎಲ್ಲರೂ ನಿಮಗೋಸ್ಕರ ಬದುಕಬೇಕು. ಎಲ್ಲರೂ ನಿಮ್ಮನ್ನು ಈ ಭೂಮಿಯ ಮೇಲೆ ಮಹಿಮೆ ಪಡಿಸಬೇಕು. ನಾವೆಲ್ಲರೂ ಸಭೆಯಾಗಿ, ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ನಿಮ್ಮ ಬಳಿಗೆ ಸೇರುವಂತಹ ದಿನದವರೆಗೂ ನಮ್ಮನ್ನು ನಾವು ಕಾಪಾಡಿಕೊಳ್ಳುವರಾಗಿರುವಂತೆ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯ ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ. ಇಲ್ಲಿಯವರೆಗೂ ಇದ್ದ ಸ್ಥಿತಿಯಲ್ಲೇ ದೇವರನ್ನು ಮಹಿಮೆ ಪಡಿಸಿರಿ ಎಂಬ ಒಂದು ಅದ್ಭುತವಾದ ಸಂದೇಶದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ ಭಕ್ತಿಯ ಜೀವಿತದಲ್ಲಿ ನಾವು ಅಭಿವೃದ್ಧಿ ಹೊಂದಲು ನಮಗೆ ಬೇಕಾದ ಬಲದ ಮೂಲಕ ಮಾತನಾಡಿದಂತ ಬ್ರದರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಬ್ರದರ್. ವಂದನೆಗಳು. ದೇವರು ನಿಮ್ಮನ್ನು ಇನ್ನೂ ಯಥೇಚ್ಛವಾಗಿ ದೇವರ ಸೇವೆಯಲ್ಲಿ ಅಭಿವೃದ್ಧಿ ಪಡಿಸಲಿ. ಕುಟುಂಬವನ್ನು, ಸಭೆಯನ್ನು ಇನ್ನೂ ಯಥೇಚ್ಛವಾಗಿ ದೇವರ ಚಿತ್ತಾನುಸಾರವಾಗಿ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ, ಈ ಒಂದು ಪಾಠವನ್ನು ನಾವು ಇವತ್ತು ಕೇಳಿದ್ರ ಮೂಲಕವಾಗಿ ದೇವರ ನಂಬಿಕಸ್ಥರು, ದೇವರು ನಮ್ಮನ್ನು ಹುಟ್ಟಿಸಲು, ದೇವರ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಲು, ದೇವರ ಪ್ರಣಾಳಿಕೆಯನ್ನು ನಾವು ತಿಳಿದುಕೊಂಡು ದೇವರಿಗಾಗಿ ನಾವು ಬದುಕಬೇಕು ಎಂಬುದನ್ನು ಸ್ಪಷ್ಟವಾಗಿ ನಮಗೆ ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಮೂಲಕವಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ನಿಜವಾಗೂ ಮೋಸಸ್ ರಾಜಶೇಖರ್ ಅವರು
ಬ್ರದರ್ ವಿಷಯ ಆಗಿರ್ಬೋದು, ಅಥವಾ ಬ್ರದರ್ ರಮೇಶ್ ಅವರನ್ನು ನಾವು ನೋಡಿದ ಪ್ರಕಾರವಾಗಿ ಬ್ರದರ್ ರಮೇಶ್ ಅವರನ್ನು ನಾವು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ನಾವು ಇದ್ದ ಸ್ಥಿತಿಯಲ್ಲೇ ದೇವರನ್ನು ಹೇಗೆ ಘನಪಡಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಬಹುದು. ನಮಗೆ ಏನೇ ಕೊರತೆಗಳಿರ್ಬೋದು, ಅದನ್ನ ನಾವು ಹೈಲೈಟ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಬಿದ್ದೋಗ್ತೀವಿ. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರು ಏನು ನಮ್ಮ ಜೀವನದಲ್ಲಿ ನಡೆಸ್ಬೇಕಂತ ಇದ್ದಾರೋ ಅದನ್ನ ಅರ್ಪಿಸ್ಕೊಟ್ಟು ದೇವರನ್ನೇ ಎದುರು ನೋಡಿದಾಗ, ಏನಾದ್ರೂ ಮಾಡ್ಬೇಕು ಅಂತ ದೇವರಿಗಾಗಿ ನಿಂತಾಗ ದೇವ್ರು ನಡ್ಸ್ಕೊಂಡ್ ಹೋಗ್ತಾರೆ. ಯಾಕಂದ್ರೆ ದೇವ್ರು ನಂಬಿಕಸ್ತಾರಲ್ವಾ. ಅವರಿಗಾಗಿ ನಾವು ತವಕ ಪಡುವಾಗ ನಮ್ಮ ಜೀವನದಲ್ಲಿ ಬರುವಂತದ್ದು ಎಲ್ಲವನ್ನು ಅವರು ನೋಡಲು ಮತ್ತು ಅದನ್ನ ತೆಗೆದಾಕ್ಲಿಕ್ಕೂ ಸಹ ಸಕ್ತಾರೆ. ತೆಗೆಯದೆ ಹೋದರೂ ಸಹ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯಾಕಂದ್ರೆ ನಮ್ಮ ಜೀವನ ಅನ್ನೋದು ತುಂಬಾ ಚಿಕ್ಕದು. ಇವತ್ತಿದ್ದು ನಾಳೆ ನಾವು ಕಾಣದೆ ಹೋಗುವಂತರು. ಇರುವವರೆಗೂ ದೇವರಿಗಾಗಿ, ದೇವರ ನಾಮಗಾನ ಪಡಿಸುವುದಕ್ಕಾಗಿ ನಾವು ಶ್ರಮ ಪಡ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಜೀವನವನ್ನು ನಾವು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ದೇವರ ಸ್ವರೂಪದಲ್ಲಿದ್ದವರು, ದೇವರ ಹೋಲಿಕೆಯಲ್ಲಿದ್ದವರು, ಸಂಪೂರ್ಣವಾಗಿ ದೇವರ ಹಾಗೆ ಇದ್ದಂತವ್ರು ಎಲ್ಲ ಬರಿದ್ ಮಾಡ್ಕೊಂಡು ನಮಗಾಗಿ ಬಂದು ಈ ಭೂಮಿಯಲ್ಲಿ ಎಷ್ಟು ಕಷ್ಟಪಟ್ರು. ಅವರ ಜೀವಿತ ಏನಾದ್ರು ಚೆನ್ನಾಗಿತ್ತ? ಖಂಡಿತ ಇಲ್ಲ. ಹಾಗಿರುವಾಗ ಅವರು ದೇವರಿಗೋಸ್ಕರ ಅವರು ಕೊಟ್ಟ ಕೆಲಸವನ್ನು ಸಂಪೂರ್ಣ ಮುಗಿಸಿ ದೇವರ ನಾಮ ಮಹಿಮೆ ಪಡಿಸಿದ್ದಾರೆ. ಕ್ರಿಸ್ತನನ್ನು ಹಿಂಬಾಲಿಸುವ ನಾವು ಸಹ ದೇವರು ನಮಗಾಗಿ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಅದು ನಮಗೆ ವಾಕ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಅವರ ಸತ್ಯ ಸುವಾರ್ತೆಯನ್ನು ಸಾರುವುದೇ ನಮ್ ಕೆಲಸ. ಅವರು ನಮ್ಮ ನಡತೆಯಿಂದ ನಮ್ಮ ಜೀವಿತವನ್ನು ನಾವು ದೇವರ ವಾಕ್ಯಗಳಿಂದ ಬದಲಾಯಿಸ್ಕೊಂಡು ಇತರಿಗೆ ಮಾದರಿಯಾಗಿ ಜೀವನ ಮಾಡಕ್ಕೆ ನಮ್ಮನ್ನು ದೇವರು ಕಳ್ಸಿಕೊಟ್ಟಿದ್ದಾರೆ. ನಮ್ಮಿಂದ ಏನಾಗುತ್ತೋ ಆ ಕೆಲಸವನ್ನು ಮಾಡೋಣ, ಶ್ರದ್ಧೆಯಿಂದ ಮಾಡೋಣ. ಇದ್ದ ಸ್ಥಿತಿಯಲ್ಲೇ ದೇವರನ್ನು ಅಂಗೀಕರಿಸೋಣ, ಇದ್ದ ಸ್ಥಿತಿಯಲ್ಲೇ ದೇವರ ನಾಮನ್ನು ಮಹಿಮೆ ಪಡಿಸೋಣ, ಇದ್ದ ಸ್ಥಿತಿಯಲ್ಲೇ ದೇವರ ಕೊಂಡಾಡೋಣ. ಅದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಹಾಗಾಗಿ ಇಂಥ ಒಂದು ಅದ್ಭುತ ಸಂದೇಶದ ಮೂಲಕ ನಮ್ಮ ಒಳಗಣ್ಣುಗಳನ್ನು ತೆರೆದು, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ಬದುಕಲು ಕಲಿಸಿಕೊಟ್ಟಂತ ಬ್ರದರ್ ಅವರಿಗೆ ಮತ್ತೊಮ್ಮೆ ವಂದಿಸುತ್ತಾ, ದೇವರು ಇಂಥ ಒಂದು ಅದ್ಭುತ ಸಂಗತಿಗಳ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ಅಂದ್ರೆ ದೇವರ ಚಿತ್ತ, ನಮ್ಮ ಮೇಲೆ ಪ್ರಣಾಳಿಕೆ ಏನಿದೆ ನಾವೇ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಇಂಥ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಬ್ರದರ್ ಅವರಿಗೂ ವಂದಿಸುತ್ತಾ, ದಿನನಿತ್ಯನೂ ನಮಗೆ ಅನೇಕ ಸೇವಕರು ಬಂದು ಅನೇಕ ರೀತಿಯಿಂದ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ, ವಾಕ್ಯದಲ್ಲಿ ಧೈರ್ಯ ತುಂಬ್ತಾ ಇದ್ದಾರೆ. ನಮ್ಮ ಮುಂದೆ ಇರುವಂತ ಬಲಹೀನತೆಗಿಂತ ನಮ್ಮ ಮುಂದೆ ಇರುವ ದೇವರು ದೊಡ್ಡವನು. ಹಾಗಾಗಿ ದೇವರನ್ನು ನಾವು ನೋಡೋಣ, ಎದುರು ನೋಡೋಣ, ದೇವರಿಗಾಗಿ ಬದುಕೋಣ. ಯಾಕಂದ್ರೆ ಅನೇಕ ಭಕ್ತರು ದೇವರಿಗಾಗಿ ಹೇಗ್ ನಿಂತಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ ನಮಗೆ ಗೊತ್ತಿದೆ. ನಮ್ಮ ಜೀವಿತವನ್ನು ಪರಿವರ್ತನೆ ಮಾಡ್ಕೊಂಡು ದೇವರಿಗಾಗಿ ನಿಲ್ಲೋಣ ಅಂತ ಹೇಳ್ತಾ, ಇಂಥ ಅದ್ಭುತ ಸಂದೇಶವನ್ನು ನಾವು ಕೇಳಿ ಮರೆತು ಬಿಡದೆ ಆ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸ್ಕೊಳ್ಳೋಣ.